Are you ready? Yes, sir. How's the Josh? Hi, sir. How's the Josh? Hi, sir. ಜೈ ಶಂಭೋ. ನಮ್ಮ ವೇದಾಂತು ಕರ್ನಾಟಕ SSLC ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಇದು ನಾನು ನಿಮಗೆ ಮಾಡ್ತಾ ಇರುವಂತ ಲಾಸ್ಟ್ ಚಾಪ್ಟರ್. ಫಿಸಿಕ್ಸ್ ಅಲ್ಲಿ 4 ಇರೋದು, 3 ಆಗಿದೆ, ಇದು 4ನೇದು. ಹೀಗಾಗಿ ಇದು ನಾನು ನಿಮಗೆ ಮಾಡ್ತಾ ಇರುವಂತ ಲಾಸ್ಟ್ ರೆಕಾರ್ಡೆಡ್ ವಿಡಿಯೋ. ಇದಾದ್ಮೇಲೆ ಮತ್ತೆ ರೆಕಾರ್ಡೆಡ್ ವಿಡಿಯೋ ಬರಲ್ಲ, ಒಂದ್ಸಲ ಲೈವ್ ಬರ್ತೀನಿ. ನಾನು ಆಲ್ರೆಡಿ ಯಾವಾಗ ಲೈವ್ ಬರ್ತೀನಿ ಅಂತ ಹೇಳಿರೋದು, ನಾನ್ ಲೈವ್ ಬರ್ತೀನಿ ಅಂತ ಹೇಳಿರೋದು ಸಂಡೇ 15 ಮಾರ್ಚ್ಗೆ ನಾನು ಲೈವ್ ಬರ್ತೀನಿ ಅಂತ ಹೇಳಿದ್ದೆ. ಎಷ್ಟು ಗಂಟೆಗೆ ಅಂತ ಹೇಳಿದ್ದೆ? 10 ಗಂಟೆಗೆ ಅಂತ ಹೇಳಿದೆ, 10 AM ಅಂತ ಹೇಳಿದ್ದೆ. ಬಟ್ ನಿಮಗ್ ಗೊತ್ತು, ಅದೇ ದಿನ 11 ಗಂಟೆಗೆ ವೈಷ್ಣವಿ ಮ್ಯಾಮ್ ಕ್ಲಾಸ್ ಇಟ್ಕೊಂಡಿದ್ದಾರೆ. ಸೊ ನಾನು 10 ಗಂಟೆ ತಗೊಂಡು ಹೋದ್ರೆ ಅಲ್ಲಿ ಕ್ಲಾಶ್ ಆಗತ್ತೆ. ಸೊ 10 ಗಂಟೆ ಟೈಮ್ ಈಸ್ ಕ್ಯಾನ್ಸಲ್. ಸೊ ಇನ್ ಯಾವಾಗ ಲೈವ್ ತಗೊಳ್ಳಿ ಹಾಗಾದ್ರೆ? ಯಾವಾಗ? ಆ ದಿವಸ ನೀವೆಲ್ಲ ಬೇಗ ಹೇಳ್ಬೇಕು ಮಕ್ಕಳ. ನಾನಂತೂ ಬೆಳಿಗ್ಗೆ 6 ಗಂಟೆಗೆ ಲೈವ್ ತಗೊಳ್ಳೋನು, 6 AM. ಓಕೆನಾ? ಸೊ ನೀವು ಆ ದಿನ ಏನ್ ಮಾಡಿ, 5:15ಗೆ ಅಲಾರ್ಮ್ ಇಟ್ಕೊಳ್ಳಿ. ಏನು ದಿನನಿತ್ಯದ ಕೆಲಸ ಎಲ್ಲ ಇರ್ತದೆ, ಅದನ್ನು ಮುಗಿಸ್ಕೊ ಬನ್ನಿ. ಅದಾದ್ಮೇಲೆ 6 ಗಂಟೆ ಶಾರ್ಪ್ ಕೂತ್ಕೊಂಡ್ಬಿಡಿ. ಹೆಚ್ಚಂದ್ರೆ ನಾವು 5 ತಾಸು ತಗೋಬಹುದು, ಯಾಕಂದ್ರೆ 11 ಗಂಟೆಗೆ ವೈಷ್ಣವಿ ಮ್ಯಾಮ್ ಕ್ಲಾಸ್ ತಗೋಬೇಕು. ಸೊ ಮಿಡಲ್ ನಲ್ಲಿ ಬ್ರೇಕ್ಫಾಸ್ಟಿಗೆ ಒಂದ್ ಅರ್ಧ ಗಂಟೆಗೆ ಬ್ರೇಕ್ ಕೊಡೋಣ. ಅದಾದ್ಮೇಲೆ ನಮ್ ಕಂಟಿನ್ಯೂಸ್ ನಮ್ ಕ್ಲಾಸ್ ನಡೆಯುತ್ತೆ. ಏನು ಟೈಮ್ ನಾವು ತಗೊಂಡಿದ್ದೀವಲ್ವಾ, 6 ಗಂಟೆಗಿಂದ ನಾವೇನ್ ಶುರು ಮಾಡ್ಕೋತೀವಲ್ವಾ, ಇಲ್ಲಿ ನಾನ್ ಏನ್ 4 ಚಾಪ್ಟರ್ ಮಾಡ್ಕೊಂಡಿದ್ದೀನಲ್ವಾ, ಈ 4 ಚಾಪ್ಟರ್, ಈ 4 ಚಾಪ್ಟರ್ ಗಳನ್ನ ನಾವು ರಿವೈಸ್ ಮಾಡೋಣ. ಅದನ್ನ ಮತ್ತೊಂದ್ಸಲ ಅಂದ್ರೆ ರಿವೈಸ್ ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಹೋಗೋದು. ಇದ್ರಲ್ಲೆಲ್ಲ ಎಷ್ಟು ಡೀಟೇಲ್ ಆಗಿ ಪ್ರತಿಯೊಂದು ಟರ್ಮ್ ಅನ್ನು ವಿವರಿಸಿ ಹೇಳಿದ್ಮೇಲೆ ಆ ರೀತಿಯಾಗಿ ಹೇಳಕ್ಕಾಗಲ್ಲ, ಫಾಸ್ಟ್ ಆಗಿ ಹೋಗ್ಬೇಕಾಗತ್ತೆ. ಹಾಗೇನೆ ಲೈವ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ಕೋತೀನಿ, ನಿಮ್ಗೆ ಪ್ರತಿ ಚಾಪ್ಟರ್ ಆದ್ಮೇಲೆನು ಡಿಸ್ಕ್ರಿಪ್ಷನ್ ನಲ್ಲಿ ಅಥವಾ ಪಿನ್ಡ್ ಕಮೆಂಟ್ ಅಲ್ಲಿ ನಿಮ್ಗೆ ಒಂದು PDF ನ ಲಿಂಕ್ ಕೊಟ್ಟಿರ್ತಾ ಇದೆ. ಅದ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಾ ಇತ್ತು. ಆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ರಿವೈಸ್ ಮಾಡೋಣ. ಹಾಗೇನೆ ಮಾಡೆಲ್ ಪೇಪರ್ ನಲ್ಲಿ ಮತ್ತೆ ಇದ್ರಲ್ಲಿ ಯಾವ್ಯಾವ್ದಿದೆ ಅಂತ ನೋಡೋಣ. ಎಲ್ಲ ಇಂಪಾರ್ಟೆನ್ಸ್ ಅನ್ನ ಒಟ್ಟಿನಲ್ಲಿ ರಿವೈಸ್ ಮಾಡ್ಕೋಬೇಕು ನಾವು, ಸರಿನಾ? ಎಲ್ಲವನ್ನ ರಿವೈಸ್ ಮಾಡ್ತಾ ಇರೋದು. ಸಂಡೇ ಬರ್ತಾ ಇರೋದು ಯಾವ್ದಕ್ಕೆ? ರಿವೈಸ್ ಮಾಡೋದಕ್ಕೆ. ಓಕೆನಾ? ನೀವು ಕಲಿಯೋದಲ್ಲಿ ಒನ್ ಶಾರ್ಟ್ ವಿಡಿಯೋದಲ್ಲಿ. ಸೊ ನೀವು ಸಂಡೇ ವರ್ಗು ನಿಮಗೆ ಟೈಮ್ ಇದೆ. ಇಷ್ಟೊತ್ತು ನೀವು ಯಾವ್ಯಾವ ಒನ್ ಶಾರ್ಟ್ ವಿಡಿಯೋಸ್ ನೋಡಿಲ್ವೋ, ಸಂಡೇ ಒಳಗೆ ಎಲ್ಲ ಒನ್ ಶಾರ್ಟ್ ವಿಡಿಯೋಸ್ ನ ನೋಡಿರ್ಬೇಕು, ಅವನ್ನೆಲ್ಲ ಅರ್ಥ ಮಾಡಿರ್ಕೊಂಡಿರ್ಬೇಕು. ಸಂಡೇ ಬಂದ್ಕೊಂಡು ಸಂಡೇ ಬೆಳಿಗ್ಗೆ 6 ಗಂಟೆಗೆ ನಾವು ಅದನ್ನ ರಿವೈಸ್ ಮಾಡ್ಕೋತಾ ಇದೀವಿ, ಸರಿನಾ? ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಇವತ್ತಿನ ಚಾಪ್ಟರ್ ಅನ್ನ ಶುರು ಮಾಡೋಣ. ಇವತ್ತಿನ ಚಾಪ್ಟರ್ ಇರೋದು ಮ್ಯಾಗ್ನೆಟಿಕ್ ಇಫೆಕ್ಟ್ಸ್ ಆಫ್ ಕರೆಂಟ್. ಸರಿ, ಮ್ಯಾಗ್ನೆಟ್ ಬಗ್ಗೆ ಗೊತ್ತು ಸರ್. ಒಂದ್ ಮ್ಯಾಗ್ನೆಟ್ ತಗೊಂಡ್ರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ರೈಟಾ? ಒಂದ್ ಮ್ಯಾಗ್ನೆಟ್ ತಗೊಂಡ್ರೆ ಏನಾಗುತ್ತೆ, ಒಂದ್ ಮ್ಯಾಗ್ನೆಟ್ ಇಟ್ಕೊಂಡಿದ್ರೆ ನಾವು, ಆ ಮ್ಯಾಗ್ನೆಟಿನ ಸುತ್ತ ಏನಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅದಕ್ಕೆ ಹತ್ರ ನೀವು ಯಾವ್ದಾದ್ರು ಒಂದು ಮ್ಯಾಗ್ನೆಟ್ ತಗೊಬಂದ್ರೆ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡುತ್ತೆ, ಅವಾಗ ಈ ಮ್ಯಾಗ್ನೆಟ್ ಬೇರೆ ಮ್ಯಾಗ್ನೆಟ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ. ಸಪೋಸ್ ಇದು ಸೌತ್ ಇತ್ತು, ಇದು ನಾರ್ತ್, ಇದು ಸೌತ್ ಇತ್ತು ಅಂತ ಇಟ್ಕೊಳ್ಳಿ, ಫಸ್ಟ್ ಮ್ಯಾಗ್ನೆಟ್ ಇಂದು. ಇನ್ನೊಂದ್ರದ್ದು ಇದು ಸೌತ್, ಇದು ನಾರ್ತ್ ಅಂತ ಇಟ್ಕೊಳ್ಳಿ. ಇವಾಗ ಸೌತ್ ಹತ್ರ ಬಂತಲ್ವಾ, ಹೀಗಾಗಿ ಇನ್ನೊಂದು ಮ್ಯಾಗ್ನೆಟ್ ಅನ್ನ ಹತ್ರ ತಗೋ ಬಂದಾಗ ಇದು ಈ ಮ್ಯಾಗ್ನೆಟ್ ಅನ್ನ ದೂಡತ್ತೆ. ಯಾಕಂದ್ರೆ ಸೌತ್ ಮತ್ತೆ ಸೌತ್ ಹತ್ರ ಆಯ್ತು, ಹೀಗಾಗಿ ಅದನ್ನ ದೂಡತ್ತೆ, ಸರಿನಾ? ಸಪೋಸ್ ನಾನು ಮ್ಯಾಗ್ನೆಟ್ ಅನ್ನು ತಗೊಬಂದೆ, ಬಟ್ ಆ ಮ್ಯಾಗ್ನೆಟ್ ಅನ್ನ ಉಲ್ಟಾ ತಗೊಬಂದೆ ಅಂತ ಇಟ್ಕೊಳ್ಳಿ. ನಾರ್ತ್ ಈ ಕಡೆ ಇಟ್ಕೊಂಡಿದ್ದೀನಿ, ಆ ಮ್ಯಾಗ್ನೆಟ್ ಇನ್ ಸೌತ್ ಅನ್ನ ಆ ಕಡೆ ಇಟ್ಕೊಂಡಿದ್ದೀನಿ. ಇವಾಗ ನಾರ್ತ್ ಸೌತ್ ಹತ್ರಕ್ಕೆ ಬಂತಲ್ವಾ, ಹೀಗಾಗಿ ಇವೆರಡು ಮ್ಯಾಗ್ನೆಟ್ ಅಟ್ರಾಕ್ಟ್ ಆಗ್ತವೆ. ಸೊ ಇವೆಲ್ಲ ಮ್ಯಾಗ್ನೆಟ್ ಬಗ್ಗೆ ಎಲ್ಲ ನಾಲೆಜ್ ನಮ್ಗೆ ಆಲ್ರೆಡಿ ಇದೆ. ಬಟ್ ಈ ಚಾಪ್ಟರ್ ಹೆಸರು ನೋಡ್ರೋ, ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಕರೆಂಟ್ ಇಂದ ಏನಾದ್ರು ಮ್ಯಾಗ್ನೆಟಿಕ್ ಇಫೆಕ್ಟ್ ಆಗತ್ತಾ ಅನ್ನೋದನ್ನ ನಾವು ಇವತ್ತು ಸ್ಟಡಿ ಮಾಡ್ತಾ ಇದ್ದೇವೆ, ಓಕೆನಾ? ಸೊ ತಡ ಮಾಡೋದು ಬೇಡ, ಆ ಚಾಪ್ಟರ್ ಒಳಗಡೆ ಇವಾಗ ಎಂಟರ್ ಆಗೋಣ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಫಸ್ಟ್ ಟಾಪಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಫೀಲ್ಡ್ ಲೈನ್ಸ್ ಬಗ್ಗೆ ಇದೆ ನಿಮ್ ಬುಕ್ ನಲ್ಲಿ. ಸೊ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ, ಆಲ್ರೆಡಿ ಒಂದು ಐಡಿಯಾ ನಿಮಗೆ ಬಂದಿದೆ. ಈಗ ಭೂಮಿ ತಗೊಂಡ್ರೆ ಅಂದ್ರೆ, ಭೂಮಿ ಸುತ್ತ ಒಂದು ಗ್ರಾವಿಟೇಷನಲ್ ಫೀಲ್ಡ್ ಇರುತ್ತೆ. ಆ ಗ್ರಾವಿಟೇಷನಲ್ ಫೀಲ್ಡ್ ಒಳಗಡೆ ಏನಾದ್ರು ಬಂತು ಅಂತಂದ್ರೆ ಭೂಮಿ ಅದನ್ನ ಎಳ್ಕೊಂಡು ಬಿಡತ್ತೆ, ಹೌದಾ? ಹೀಗಾಗಿ ನಾವು ಎಷ್ಟು ಹಾರಿದ್ರೇನು ಭೂಮಿ ಗ್ರಾವಿಟೇಷನಲ್ ಫೀಲ್ಡ್ ಒಳಗಡೆನೆ ನಾವ್ ಇರೋದ್ರಿಂದ ಭೂಮಿ ನಮ್ಗೆ ಎಳ್ಕೊಂಡು ಬಿಡತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅದೇ ರೀತಿಲಿ ಭೂಮಿ ಏನ್ ಮಾಡತ್ತೆ, ತನ್ನ ಫೀಲ್ಡ್ ನ ಮ್ಯಾಗ್ನೆಟಿಕ್ ಫೀಲ್ಡ್ ನ ಒಳಗಡೆ ಯಾವ್ದಾದ್ರು ಮಾಸ್ ಇರುವಂತ ವಸ್ತು ಬಂತು ಅಂದ್ರೆ ಅದನ್ನ ಭೂಮಿ ಎಳ್ಕೊಬಿಡತ್ತೆ. ಸೊ ಅದೇ ರೀತಿ ನಮ್ಮ ಮ್ಯಾಗ್ನೆಟ್ ಏನ್ ಮಾಡತ್ತೋ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಯಾವ್ದಾದ್ರು ಇನ್ನೊಂದು ಮ್ಯಾಗ್ನೆಟ್ ಬಂತು, ಅಥವಾ ಮ್ಯಾಗ್ನೆಟ್ ನಿಂದ ಅಟ್ರಾಕ್ಟ್ ಆಗಬಲ್ಲಂತ ವಸ್ತು ಬಂತು, ಕಬ್ಬಿಣ ಬಂತು, ಈ ರೀತಿ ವಸ್ತುಗಳೆಲ್ಲ ಬಂದಾಗ ಈ ಮ್ಯಾಗ್ನೆಟ್ ಅದನ್ನ ವಸ್ತುವಿನ ಮೇಲೆ ಫೋರ್ಸ್ ಅನ್ನ ಹಾಕತ್ತೆ, ಓಕೆನಾ? ಇದು ಸೌತ್ ನಾರ್ತ್ ಹತ್ರ ಆಯ್ತು, ಹೀಗಾಗಿ ಇದನ್ನ ಎಳ್ಕೊಳ್ಳುತ್ತೆ. ಸಪೋಸ್ ಸೌತ್ ಹತ್ರ ಆದ್ರೆ ಅದನ್ನ ದೂಡತ್ತೆ. ಒಟ್ನಲ್ಲಿ ಆ ಫೀಲ್ಡ್ ನ ಒಳಗಡೆಗೆ ಇನ್ನೊಂದು ಮ್ಯಾಗ್ನೆಟಿಕ್ ಮಟೀರಿಯಲ್ ಬಂತು ಅಂತಂದ್ರೆ ಈ ಮ್ಯಾಗ್ನೆಟ್ ಆ ಮ್ಯಾಗ್ನೆಟ್ ನ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ. ದಿಸ್ ಇಸ್ ಅಬೌಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಂದ್ರೆ ಏನು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಂದ್ರೆ, ಇವಾಗ ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದು ನಮ್ಗೆ ಗೊತ್ತು, ಓಕೆನಾ? ಇಲ್ಲಿ ಒಂದು ಮ್ಯಾಗ್ನೆಟ್ ಇಟ್ಕೊಂಡಿದ್ದೆ ನಾನು, ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದು ಗೊತ್ತು. ಅದನ್ನ ಡಯಾಗ್ರಾಮ್ ನಲ್ಲಿ ರೀಪ್ರೆಸೆಂಟ್ ಮಾಡ್ಬೇಕಲ್ವಾ? ಹಾಗೆ ರೀಪ್ರೆಸೆಂಟ್ ಮಾಡುವಾಗ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಗಳನ್ನ ಯೂಸ್ ಮಾಡ್ಕೋತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂತ ಏನು?
ಇಟ್ ಈಸ್ ಅ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್. ಚಿತ್ರ ಬಿಡಿಸ್ಬೇಕಾ ಅಥವಾ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆನಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಇದೆ ಅಂತ ನಾವು ಡಯಾಗ್ರಾಮ್ ನಲ್ಲಿ ತೋರಿಸಬೇಕಾದ್ರೆ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ಇವಾಗ ಯಾವ ರೀತಿಯಾಗಿ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವತ್ತಿದ್ರು ಹೊರಗಡೆ, ಇದು ಮ್ಯಾಗ್ನೆಟ್ ನ ಹೊರಗಡೆಗೆ ಹೇಗಿರುತ್ತೆ, ನಾರ್ತ್ ನಿಂದ ಸೌತ್ ಇರುತ್ತೆ. ಓಕೆನಾ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೊರಗಡೆಗೆ ಹೇಗಿರುತ್ತೆ, ನಾರ್ತ್ ನಿಂದ ಸೌತ್ ಇರುತ್ತೆ. ಇಲ್ಲೇನು ನಾರ್ತ್ ನಿಂದ ಸೌತ್ ಇರುತ್ತೆ. ಓಕೆನಾ. ನಾರ್ತ್ ನಿಂದ ಇಲ್ಲಿ ಫುಲ್ ಎಲ್ಲ ಹೋಯ್ತು ಎಲ್ಲಿಗೆ ಬರುತ್ತದು, ಸೌತ್ ಬರುತ್ತೆ. ಹೇಗೆ, ನಾರ್ತ್ ನಿಂದ ಸೌತ್, ಸಾರಿ ನಾರ್ತ್ ನಿಂದ ಹೊರಗಡೆ ಹೋಗ್ಬೇಕು, ನೆನ್ಪಿರ್ಲಿ. ನಾರ್ತ್ ನಿಂದ ಹೊರಗಡೆ ಹೋಗುತ್ತೆ, ಸೌತ್ ಇಂದ ಒಳಗಡೆ ಬರುತ್ತೆ. ನಾರ್ತ್ ನಿಂದ ಹೊರಗಡೆ ಹೋಗುತ್ತೆ, ಸೌತ್ ನಿಂದ ಒಳಗಡೆಗೆ ಬರುತ್ತೆ. ಓಕೆನಾ. ಕರೆಕ್ಟ್ ಆಗಿ ಬಿಡಿಸ್ಬೇಕು ನೀವು ಅದನ್ನ. ಸೊ ಈ ರೀತಿಯಾಗಿ ಆಗತ್ತೆ, ಸರಿನಾ. ಈಗ ಹೊರಗಡೆಗೆ ನಾರ್ತ್ ನಿಂದ ಸೌತ್ ಇರುತ್ತೆ, ಹೌದಾ. ಹೀಗ್ ಹೋಗಿರೋದು ಒಳಗಡೆಗೆ ಹೇಗ್ ಬರುತ್ತೆ ಗೊತ್ತಾ, ಒಳಗಡೆಗೆ ಸೌತ್ ನಿಂದ ನಾರ್ತ್ ನ ಕಡೆಗಿರುತ್ತೆ ಅದರ ಡೈರೆಕ್ಷನ್. ಓಕೆನಾ. ಒಳಗಡೆಗೆ ಸೌತ್ ನಿಂದ ನಾರ್ತ್ ನ ಕಡೆಗಿರುತ್ತೆ. ಪ್ರತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇದೇ ರೀತಿಯಾಗಿರುತ್ತೆ. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇನ್ ಪ್ರಾಪರ್ಟಿ ಅಂತ ಬಂದಾಗ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಏನಾಯ್ತು, ಹೊರಗಡೆಗೆ ನಾರ್ತ್ ಇಂದ ಸೌತ್ಗೆ ಹೋಯ್ತು, ಒಳಗಡೆಗೆ ಏನಾಗುತ್ತೆ, ಅದೇ ಮ್ಯಾಗ್ನೆಟಿಕ್ ಫೀಲ್ಡ್ ಸೌತ್ ನಿಂದ ನಾರ್ತ್ಗೆ ಹೋಗುತ್ತೆ. ಅಂದ್ರೆ ಒಂದು ಲೂಪ್ ಅನ್ನ ಫಾರ್ಮ್ ಮಾಡ್ತಾ ಇದೆಯಾ, ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮ್ ಮಾಡ್ತಾ ಇದೆಯಾ. ಈ ರೀತಿದೆಲ್ಲ ನೀವು ಆನ್ಸರ್ ಬರಿಬಹುದು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ ಪ್ರಾಪರ್ಟಿ ಬರೀರಿ ಅಂತಂದ್ರೆ. ಸೊ ಏನೇನ್ ಬರಿಬಹುದು, ಪಾಯಿಂಟ್ ನಂಬರ್ 1 ಏನ್ ಬರೀತೀರಾ, ಇದು ಹೊರಗಡೆಗೆ ಹೇಗಿರುತ್ತೆ, ನಾರ್ತ್ ನಿಂದ ಸೌತ್ ಕಡೆಗಿರುತ್ತೆ ಅಂತ ಬರೀತೀರಾ. ಮ್ಯಾಗ್ನೆಟ್ ನ ಒಳಗಡೆಗೆ ಹೇಗಿರುತ್ತೆ ಅಂತ ಕೇಳಿದ್ರೆ ಹೇಗ್ ಬರೀತೀರಾ, ಮ್ಯಾಗ್ನೆಟ್ ನ ಒಳಗಡೆಗೆ ಸೌತ್ ನಿಂದ ನಾರ್ತ್ ಕಡೆಗಿರುತ್ತೆ ಅಂತ ಬರೀತೀರಾ. ಓಕೆನಾ. ಸೊ ಇನ್ನೊಂದು ಏನ್ ಬರೀತೀರಾ, ಇಟ್ ವಿಲ್ ಫಾರ್ಮ್ ಕ್ಲೋಸ್ಡ್ ಲೂಪ್ ಅಂತ ಬರೀತೀರಾ. ಸೊ ಇನ್ನೇನಾದ್ರೂ ಬರಿಬಹುದು, ಈಗ ನೋಡಿ ಯಾವ್ದಾದ್ರು ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವತ್ತಾದ್ರೂ ಈ ರೀತಿಯ ಕ್ರಾಸ್ ಆಗತ್ತಾ, ಕ್ರಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ದೇ ನೆವರ್ ಇಂಟರ್ಸೆಕ್ಟ್. ಈ ರೀತಿಯ ಪಾಯಿಂಟ್ಸ್ ಅನ್ನೆಲ್ಲ ಬರಿತಾ ಹೋಗ್ತೀರಾ, ಸರಿನಾ. ಕೇಳಿದ್ರೆ ಇಷ್ಟೇ ಕೇಳ್ತಾರೆ, ಒಂದ್ 2-3 ಪಾಯಿಂಟ್, ಹೆಚ್ಚಂದ್ರೆ 4-5 ಅಷ್ಟೇ, ಜಾಸ್ತಿ ಎಲ್ಲ ಬರೆಯೋಕೆ ಹೋಗ್ಬೇಡಿ, ಟೈಮ್ ವೇಸ್ಟ್ ಆಗತ್ತೆ ಸುಮ್ಮನೆ, ಸರಿನಾ. ಈಗ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕೊಟ್ಟಿದ್ದಾರೆ ನಿಮ್ ಬುಕ್ ನಲ್ಲಿ. ಯಾವ ರೀತಿ ಎಕ್ಸ್ಪೆರಿಮೆಂಟ್ ಅಂತಂದ್ರೆ, ಒಂದು ಈ ರೀತಿ ಪೇಪರ್ ತಗೊಂಡಿದ್ದಾರೆ, ಅದ್ರ ಮೇಲೆ ಒಂದು ಮ್ಯಾಗ್ನೆಟ್ ಅನ್ನ ಇಟ್ಟಿದ್ದಾರೆ. ಆಮೇಲೆ ಆ ಪೇಪರ್ ಪೀಸ್ ಅಲ್ಲಿ ಫಸ್ಟ್ ಏನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ, ಫಸ್ಟ್ ಈ ಕಬ್ಬಿಣದ್ದೆಲ್ಲ ಚಿಕ್ಕ ಪೀಸ್ ಮಾಡ್ಕೊಂಡು, ಅಂದ್ರೆ ತುಂಬಾ ಚಿಕ್ಕದು, ಈ ಮಣ್ಣಿನ ತರ ಆಗ್ಬೇಕು, ಅದು ಮುಟ್ಟಿದ್ರೆ ಮಣ್ಣು ಮುಟ್ಟಿದಾಗ ಆಗ್ಬೇಕು, ಆ ತರದ ಕಬ್ಬಿಣದ ಪೀಸ್, ಚಿಕ್ಕ ಪೀಸ್ಗಳು, ಚಿಕ್ಕ ಕಣಗಳನ್ನ ತಗೊಬಂದು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ್ದಾರೆ. ಓಕೆನಾ. ಈ ರೀತಿ ಉಪ್ಪು ಹಾಕ್ತಾರಲ್ವಾ, ಅದೇ ರೀತಿ ಕಬ್ಬಿಣದ ಚೂರುಗಳನ್ನ ಈ ರೀತಿಯಾಗಿ ಹಾಕಿದ್ದಾರೆ. ಅದ್ರ ಮೇಲೆ ಒಂದು ಮ್ಯಾಗ್ನೆಟ್ ನ ತಗೊಬಂದು ಈ ರೀತಿಯಾಗಿ ಇಟ್ಟಿದ್ದಾರೆ. ಆಮೇಲೆ ಏನ್ ಮಾಡಿದ್ರು, ಆ ಪೇಪರ್ಗೆ ಸ್ವಲ್ಪ ಟ್ಯಾಪ್ ಮಾಡಿದ್ರು, ಟಕ್ 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 ಅಂತ. ಆಮೇಲೆ ಏನಾಗುತ್ತೆ, ಆ ಪೇಪರ್ ಪೀಸ್ ಮೇಲೆ ಈ ಕಬ್ಬಿಣ ಎಲ್ಲ ಇತ್ತಲ್ವಾ, ಐರನ್ ಪೀಸಸ್ ಎಲ್ಲ ಇದ್ವಲ್ಲ, ಅದು ಯಾವ ರೀತಿಯಾಗಿ ಅರೇಂಜ್ ಆಗುತ್ತಪ್ಪ ಅಂತಂದ್ರೆ ಈ ರೀತಿಯಾಗಿ ಆಗುತ್ತೆ. ಯಾವ ರೀತಿಯಾಗಿ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಾವು ನೋಡಿದೀವಲ್ವಾ, ಅದೇ ರೀತಿಲಿ ಅದು ಅರೇಂಜ್ ಆಗುತ್ತೆ. ಓಕೆನಾ. ಅದ್ರ ಬಗ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೊಟ್ಟಿದ್ದಾರೆ, ಒಂದ್ಸಲ ಜೂಮ್ ಮಾಡಿ ತೋರಿಸ್ಬಿಡ್ತೀನಿ ನಿಮ್ಗೆ. ಓಕೆನಾ. ನೋಡ್ರು, ಕೆಂಪು ಕಲರ್ ನ ಮ್ಯಾಗ್ನೆಟ್ ತಗೊಂಡಿದ್ದಾರೆ, ಹಾಗೇನೆ ಅದ್ರ ಸುತ್ತ ಅರೇಂಜ್ ಆಗಿರುವಂತ ಕಬ್ಬಿಣದ ಪೀಸ್ಗಳನ್ನ, ಕಬ್ಬಿಣದ ಚೂರುಗಳನ್ನ ನೋಡ್ಬಿಡಿ, ಆ ರೀತಿಯಾಗಿ ಆಗತ್ತೆ. ಓಕೆನಾ. ಸೊ ಇನ್ನೇನಿದೆ ಅಲ್ಲಿ, ಇನ್ನೇನು ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲ. ಮತ್ತೊಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ನಾವಿಲ್ಲಿ ಮಾಡಿರೋದು ಏನಪ್ಪಾ ಅಂತಂದ್ರೆ, ಇದ್ರ ಗೊತ್ತಾ ನಿಮ್ಗೆ, ಕಂಪಾಸ್ ಬಗ್ಗೆ ಗೊತ್ತಾ. ಕಂಪಾಸ್ ಅಂತ ತಾನೆ, ಅದಕ್ಕೆ ದಿಕ್ಸೂಚಿ, ಇದು ಯಾವ್ದು ನಾರ್ತ್ ಯಾವ್ದು ಸೌತ್ ಅಂತ ತೋರಿಸ್ಲಿಕ್ಕೆ ಒಂದು ಡಿವೈಸ್ ಇರುತ್ತಲ್ವಾ, ಅದನ್ನ ಒಂದ್ಸಲ ಗೂಗಲ್ ಮಾಡ್ಬಿಡ್ತೇನೆ, ಅಥವಾ ಇಲ್ಲೇ ಇರುತ್ತಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ವಿತ್ ಹೆಲ್ಪ್, ಕಂಪಾಸೇ ಅಂತಾರೆ. ಈ ಕಂಪಾಸ್ ಅಲ್ಲ, ನಾವು ವೃತ್ತ ತೆಗಿಲಿಕ್ಕೆ ಯಾವ ಕಂಪಾಸ್ ಯೂಸ್ ಮಾಡ್ಕೋತೀವೋ ಆ ಕಂಪಾಸ್ ಅಲ್ಲಪ್ಪ. ಅದೇನರುತ್ತೆ, ಡೈರೆಕ್ಷನ್ ಅನ್ನು ಸೂಚಿಸುತ್ತೆ. ಅದನ್ನ ಯಾವ ರೀತಿಯಾಗಿ ಮಾಡಿರ್ತಾರೆ ಗೊತ್ತಾ, ಅದರಲ್ಲಿ ಒಂದು ಕೆಳಗಡೆ ಇದಿರುತ್ತೆ, ಬೇಸ್ ಇರುತ್ತೆ, ಅದ್ರ ಮೇಲೆ ಒಂದು ಸೂಜಿ ತರ ಇರುತ್ತೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಸೂಜಿ ತರ ಇಟ್ಟಿರ್ತಾರೆ. ಆ ಸೂಜಿ ಮೇಲೆ ಇನ್ನೊಂದು ಸೂಜಿ ಇಟ್ಟಿರ್ತಾರೆ. ಓಕೆನಾ. ಅದು ಬ್ಯಾಲೆನ್ಸ್ ಆಗಿರುತ್ತೆ. ಈ ಮೇಲ್ಗಡೆ ಇರೋ ಸೂಜಿ ಇದೆಯಲ್ವಾ, ಇದನ್ನ ಮ್ಯಾಗ್ನೆಟ್ ನಿಂದ ಮಾಡಿರ್ತಾರೆ. ಓಕೆನಾ. ಮೇಲ್ಗಡೆ ಇರೋ ಸೂಜಿನ ಯಾವ್ದ್ರಿಂದ ಮಾಡಿರ್ತಾರೆ, ಮ್ಯಾಗ್ನೆಟ್ ನಿಂದ ಮಾಡ್ತಾರೆ. ಸೊ ಮೇಲ್ಗಡೆ ಇರೋ ಸೂಜಿ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆದಾಗ ಅದೇನಾಗಬೇಕು, ಡಿಫ್ಲೆಕ್ಟ್ ಆಗಬೇಕು, ಆ ಕಡೆ ಆ ಕಡೆ ಯಾವ ರೀತಿಲಿ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತಾ ಇದೆಯೋ ಆ ರೀತಿಯಾಗಿ ಅದು ತಿರುಗತ್ತೆ, ಸರಿನಾ. ಸೊ ಏನಾಗುತ್ತೆ, ನಾವು ನಾರ್ಮಲ್ ಆಗಿ ಅದ್ರ ಸುತ್ತ ಬಾಕಿ ಯಾವುದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ತಗೋ ಬಂದಿಲ್ಲ, ಸುಮ್ನೆ ಒಂದ್ ಕಡೆ ಇಟ್ಟಿದ್ದೀನಿ ನಾನು, ಅದ್ರ ಮೇಲೆ ಇದೆ, ನನ್ನ ಹತ್ರ ಕಂಪಾಸ್ ಇದೆ ಅಂತ ಇಟ್ಕೊಳ್ಳಿ. ಆಗ ಕಂಪಾಸ್ ಯಾವತ್ತು ಹೇಗೆ ಅಲೈನ್ ಆಗತ್ತೆ ಗೊತ್ತಾ, ನಾರ್ತ್ ಮತ್ತೆ ಸೌತ್ ಇರೋ ಕಡೆಗೆ ಅಲೈನ್ ಆಗುತ್ತೆ. ಯಾಕೆ ಹೀಗಾಗತ್ತೆ, ಯಾಕಂದ್ರೆ ನಮ್ಮ ಭೂಮಿ ಏನಿದೆಯೋ, ಭೂಮಿದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ಭೂಮಿ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ತಕ್ಕ ಹಾಗೆ ಇದು ನಾರ್ತ್ ಮತ್ತೆ ಸೌತ್ ಗೆ ಅಲೈನ್ ಆಗುತ್ತೆ. ಆವಾಗ ನಮಗ್ ಗೊತ್ತಾಗುತ್ತೆ, ಓ ಇದು ನಾರ್ತ್, ಓ ಇದು ಸೌತ್ ಅಂತ ಗೊತ್ತಾಗುತ್ತೆ. ಆ ಕಂಪಾಸ್ ಅನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಸೊ ಬೇಸಿಕಲಿ ನಮ್ಗೆ ಗೊತ್ತಿರಬೇಕಾಗಿರೋದು ಏನಿಲ್ಲಿ, ಕಂಪಾಸ್ ನ ಒಳಗಡೆಗೆ ಒಂದು ಮ್ಯಾಗ್ನೆಟಿಕ್ ನೀಡಲ್ ಇರುತ್ತೆ.
ಮ್ಯಾಗ್ನೆಟಿಕ್ ಸೂಜಿ ಇರುತ್ತೆ. ಸೊ ಅದು ಬೇರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಡಿಫ್ಲೆಕ್ಟ್ ಆಗತ್ತೆ. ಸೊ ಈ ಐಡಿಯಾ ನಮ್ಗೆ ಇರಬೇಕು. ಸೊ ಆ ರೀತಿಯಾಗಿದೆ ಅಂತಂದ್ರೆ ನಾವು ಈ ಮ್ಯಾಗ್ನೆಟ್ ನ ಹತ್ರ ಕಂಪಾಸ್ ಅನ್ನ ತಗೊಬಂದಾಗ ಕೂಡ ಅದು ಡಿಫ್ಲೆಕ್ಟ್ ಆಗತ್ತೆ. ಇಲ್ಲಿ ತಗೊಬಂದಾಗ ಒಂಥರ ಡಿಫ್ಲೆಕ್ಟ್ ಆಗುತ್ತೆ, ಇಲ್ಲಿ ತಗೊಬಂದಾಗ ಇನ್ನೊಂಥರ ಡಿಫ್ಲೆಕ್ಟ್ ಆಗುತ್ತೆ, ಇಲ್ಲಿ ತಗೊಂಬಂದಾಗ ಇನ್ನೊಂಥರ ಡಿಫ್ಲೆಕ್ಟ್ ಆಗುತ್ತೆ. ಓಕೆನಾ? ಇಲ್ಲಿಟ್ಟಾಗ ಇನ್ನೊಂಥರ ಡಿಫ್ಲೆಕ್ಟ್ ಆಗುತ್ತೆ, ಇಲ್ಲಿಟ್ಟಾಗ ಒಂಥರ, ಇಲ್ಲಿಟ್ಟಾಗ ಒಂಥರ. ಸೊ ಪ್ರತಿ ಪಾಯಿಂಟ್ ಅಲ್ಲೂ ಅದು ಇಟ್ಟಾಗ ಅದ್ರ ಡಿಫ್ಲೆಕ್ಷನ್ ಅನ್ನು ನಾವು ಅಬ್ಸರ್ವ್ ಮಾಡಬಹುದು. ಸೊ ಆ ಡಿಫ್ಲೆಕ್ಷನ್ ಅನ್ನು ಅಬ್ಸರ್ವ್ ಮಾಡ್ಕೊಂಡು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಗಳನ್ನ ಹಾಕೋಬಹುದು. ಓಕೆನಾ? ಇದೊಂದು ಚಿಕ್ಕ ಪಾಯಿಂಟ್ ನಿಮ್ಗೆ ಕೊಟ್ಟಿದ್ದಾರೆ ಅಷ್ಟೇ. ಓಕೆನಾ? ಸೊ ಈ ಡಯಾಗ್ರಾಮ್ ಏನಿದೆಯಲ್ವಾ, ಇದು ನಿಮ್ಗೆ ಎಕ್ಸಾಮಿಗೆ ಕೇಳ್ತಾರೆ. ಸೊ ಸ್ವಲ್ಪ ಶಿಸ್ತಾಗಿ ಬಿಡಿಸ್ರಿ. ನಾನಿಲ್ಲಿ ಗಜಿ ಬಿಜಿ ಮಾಡಿ ಬಿಡಿಸಿದ್ದೇನೆ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತ. ಬಟ್ ಅದು ಮಾಡಿಸ್ತಾ ಡಯಾಗ್ರಾಮ್ ಅನ್ನೋ ಸಗಣಿ ತರ ಆಗೋಗಿದೆ. ಬಟ್ ನೀವು ಆ ರೀತಿಯಾಗಿ ಮಾಡಬೇಡಿ, ನೀವು ನೀಟಾಗಿ ಬಿಡಿಸಿ, ಈ ರೀತಿಯಾಗಿ ಬಿಡಿಸಿ. ನೋಡ್ರಪ್ಪ ಹೇಗಿದೆ ಅದು, ಹೇಗಿದೆ. ಈ ಕಡೆಗೆ ಇರೋದು ಸೌತ್, ಈ ಕಡೆಗೆ ನಾರ್ತ್ ಇದೆ. ಹೊರಗಡೆಗೆ ಯಾವತ್ತು ನಾರ್ತ್ ನಿಂದ ಸೌತ್, ಹೊರಗಡೆಗೆ ಯಾವತ್ತು ನಾರ್ತ್ ನಿಂದ ಸೌತ್, ಹೊರಗಡೆಗೆ ಯಾವತ್ತು ನಾರ್ತ್ ನಿಂದ ಸೌತ್. ಒಳಗಡೆ ಹೇಗಿದೆ, ಒಳಗಡೆ ಸೌತ್ ನಿಂದ ನಾರ್ತ್, ಒಳಗಡೆ ಸೌತ್ ನಿಂದ ನಾರ್ತ್. ಓಕೆನಾ? ಕಾಣಿಸ್ತಾ ಇದೆಯಾ ಡಯಾಗ್ರಾಮ್? ಸೊ ಈ ಡಯಾಗ್ರಾಮ್ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಕಾಣಿಸ್ಲಿಲ್ಲ ಅಂದ್ರೆ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ, ಹಾಗೆ ಇರುತ್ತೆ. ಹೊರಗಡೆ ಹೇಗಿರುತ್ತೆ, ನಾರ್ತ್ ನಿಂದ ಸೌತ್ ಇರುತ್ತೆ, ಒಳಗಡೆ ಸೌತ್ ನಿಂದ ನಾರ್ತ್ ಇರುತ್ತೆ. ಓಕೆನಾ? ಇದು ಒಂದು ತಲೆಯಲ್ಲಿ ಇಟ್ಕೊಂಡ್ರೆ ಆ ಏರೋ ಮಾರ್ಕ್ ಹಾಕೋದ್ರಲ್ಲಿ ನಿಮ್ಗೆ ಯಾವುದೇ ಕನ್ಫ್ಯೂಷನ್ಸ್ ಆಗಲ್ಲ. ಇವಾಗ ಏನು ನೆಕ್ಸ್ಟ್ ಕೊಟ್ಟಿರೋದೇನೋ ಟಾಪಿಕ್, ನೆಕ್ಸ್ಟ್ ಕೊಟ್ಟಿರೋದು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಒಂದು ಕಂಪಾಸ್ ಅನ್ನ ನಾವು ಇದ್ರ ಹತ್ರ ತಗೋ ಬಂದಿದೀವಿ, ಮ್ಯಾಗ್ನೆಟ್ ಹತ್ರ ತಗೋ ಬಂದಿದೀವಿ ಅಂದ್ರೆ ಅವ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಅದು ಕಂಪಾಸ್ ಡಿಫ್ಲೆಕ್ಟ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತು. ಈಗ ಒಂದು ವಿಶೇಷವಾದಂತ ಥಿಂಗ್ಸ್ ನಿಮ್ಮ ಹತ್ರ ಹೇಳ್ತೀನಿ, ವಿಶೇಷವಾದ ವಿಷಯವೊಂದನ್ನು ಹೇಳ್ತೇನೆ. ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರುವಂತ ಒಂದು ಡಯಾಗ್ರಾಮ್ ಹಾಕೋತೀನಿ ನಾನು. ಓಕೆನಾ? ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರುವಂತ ಡಯಾಗ್ರಾಮ್ ಹಾಕೋತೀನಿ. ಈ ರೀತಿಯಾಗಿದೆ ಅದು. ಇಲ್ಲಿ ಬ್ಯಾಟ್ರಿ ಇಟ್ಕೊಂಡಿದ್ದಾರೆ, ಇಲ್ಲಿ ಬ್ಯಾಟ್ರಿ ಇಟ್ಕೊಂಡಿದ್ದಾರೆ. ಓಕೆನಾ? ಸೊ ಈ ರೀತಿಯ ಕನೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ವಿಚ್ ಹಾಕೊಂಡಿದ್ದಾರೆ, ಇಲ್ಲೊಂದು ಸ್ವಿಚ್ ಹಾಕೊಂಡಿದ್ದಾರೆ. ಸೊ ಈ ರೀತಿಯಾಗಿದೆ. ಓಕೆನಾ? ಈ ರೀತಿಯಾಗಿದೆ. ಇವಾಗ ಏನಾಗುತ್ತೆ, ಸ್ವಿಚ್ ನಾನು ಆನ್ ಮಾಡಿದೀನಿ, ಫಸ್ಟ್ ಸ್ವಿಚ್ ಆಫ್ ಇತ್ತು, ಇವಾಗ ನಾನು ಸ್ವಿಚ್ ಆನ್ ಮಾಡಿದೀನಿ ಅಂದ್ರೆ ಏನಾಗುತ್ತೆ, ಇದ್ರ ಮೂಲಕ ಕರೆಂಟ್ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ? ಕರೆಂಟ್ ಹೇಗೆ ಫ್ಲೋ ಆಗುತ್ತೆ, ಕರೆಂಟ್ ಯಾವತ್ತು ಪಾಸಿಟಿವ್ ನಿಂದ ನೆಗೆಟಿವ್ ಫ್ಲೋ ಆಗುತ್ತೆ. ಓಕೆನಾ? ಈ ರೀತಿಯ ಕರೆಂಟ್ ಫ್ಲೋ ಆಗುತ್ತೆ. ಈಗ ನಾನು ಈ ಸರ್ಕಿಟ್ ನ ಹತ್ರ, ಈ ಸಪೋಸ್ ಈ ವೈರ್ ಇಟ್ಟಿದ್ದೀನಿ ಅಲ್ವಾ, ಈ ವೈರ್ ನ ಹತ್ರ ಕಂಪಾಸ್ ತಗೊಬಂದು ಇಟ್ಟೆ ಅಂತ ಇಟ್ಕೊಳ್ಳಿ. ಆವಾಗ್ಲೂ ಕಂಪಾಸ್ ಡಿಫ್ಲೆಕ್ಟ್ ಆಗೋಕ್ ಶುರು ಮಾಡ್ತು. ಅರೆ ಬಾಪ್ರೆ, ಕಂಪಾಸ್ ಯಾವಾಗ ಡಿಫ್ಲೆಕ್ಟ್ ಆಗಬೇಕು, ಯಾವಾಗ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಫೆಕ್ಟ್ ಆಗ್ತಾ ಇದೆಯೋ ಆವಾಗ ಡಿಫ್ಲೆಕ್ಟ್ ಆಗಬೇಕು. ಹೌದಾ? ಇಲ್ಲಿ ಹತ್ರ ತಗೊಬಂದಾಗೂ ಇಲ್ಲಿ ಕಂಪಾಸ್ ಡಿಫ್ಲೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಇದ್ರ ಸುತ್ತನೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದಾಯ್ತಲ್ಲ ಗೈಸ್. ಇದ್ರ ಸುತ್ತನೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದಾಯ್ತಾ? ಚಾಪ್ಟರ್ ಹೆಸರೇನ್ರ? ಒಂದ್ಸಲ ಚಾಪ್ಟರ್ ಹೆಸರೇನ್ರ? ಚಾಪ್ಟರ್ ಹೆಸರೇನು? ಚಾಪ್ಟರ್ ಹೆಸರಿರೋದು ಮ್ಯಾಗ್ನೆಟಿಕ್ ಇಫೆಕ್ಟ್ಸ್ ಆಫ್ ಇಲೆಕ್ಟ್ರಿಕ್ ಕರೆಂಟ್. ಅಂದ್ರೆ ಇಲ್ಲಿರುವ ಇಲೆಕ್ಟ್ರಿಕ್ ಕರೆಂಟ್ ನಿಂದ ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆನೇ ನಾವ್ ಇವಾಗ ಸ್ಟಡಿ ಮಾಡೋದು. ಓಕೆನಾ? ಸೊ ಇದ್ರ ಬಗ್ಗೆ ನಾವು ಕಂಪಾಸ್ ತಗೊಂಡ್ಬರೋದ್ರ ಬಗ್ಗೆ ಎಲ್ಲ ಮಾತಾಡೋದ್ನಲ್ವಾ. ಸೊ ಸಪೋಸ್ ಇವಾಗ ಇದ್ರ ಹತ್ರ ಕಂಪಾಸ್ ಅನ್ನ ಇಟ್ಟಾಗ ಅದು ಒಂದ್ ರೀತಿಯಾಗಿ ಡಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸರಿನಾ? ಇದ್ರ ಹತ್ರ ಕಂಪಾಸ್ ಇಟ್ಟಾಗ ಅದು ಒಂದ್ ರೀತಿಯಾಗಿ ಡಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಈಗ ನಾನು ಸಪೋಸ್ ಕರೆಂಟ್ ನ ಡೈರೆಕ್ಷನ್ ಅನ್ನ ಉಲ್ಟಾ ಮಾಡದ್ನಪ್ಪ ಅಂದ್ರೆ ಏನ್ ಮಾಡ್ಕೋತೀನಿ ನಾನು, ಈ ಕಡೆಗೆ ಪಾಸಿಟಿವ್ ನೆಗೆಟಿವ್ ಇಟ್ಕೋತೀನಿ, ಈ ಕಡೆಗೆ ಪಾಸಿಟಿವ್ ಇಟ್ಕೋತೀನಿ. ಓಕೆನಾ? ಕರೆಂಟ್ ನ ಡೈರೆಕ್ಷನ್ ಅನ್ನ ಉಲ್ಟಾ ಮಾಡದ್ನಪ್ಪ, ಕರೆಂಟ್ ನ ಡೈರೆಕ್ಷನ್ ಅನ್ನ ನಾನು ಸಪೋಸ್ ಉಲ್ಟಾ ಮಾಡದ್ನಪ್ಪ. ಇವಾಗ ಕರೆಂಟ್ ಡೈರೆಕ್ಷನ್ ಉಲ್ಟಾ ಆಗಿದೆ ತಾನೆ, ಪಾಸಿಟಿವ್ ಟು ನೆಗೆಟಿವ್ ಅಂದ್ರೆ ಉಲ್ಟಾ ಡೈರೆಕ್ಷನ್. ಅವಾಗ ಈ ಡೈರೆಕ್ಷನ್ ಹರಿತಾ ಇತ್ತು, ಇವಾಗ ಕರೆಂಟ್ ಉಲ್ಟಾ ಡೈರೆಕ್ಷನ್ ಹರಿತಾ ಇದೆ. ಇವಾಗ ನಾ ಅಲ್ಲಿ ಪಕ್ಕದಲ್ಲಿ ಇದಿಟ್ಕೊಂಡಿದ್ನಲ್ಲ, ಕಂಪಾಸ್ ಇಟ್ಕೊಂಡಿದ್ನಲ್ವಾ, ಆ ಕಂಪಾಸ್ ತೋರಿಸುವ ಡೈರೆಕ್ಷನ್ ಕೂಡ ಉಲ್ಟಾ ಆಯ್ತು. ಅಂದ್ರೆ ಇದರಿಂದ ನಮ್ಗೆ ಏನು ಪ್ರೂವ್ ಆಗೋದಂಗಾಯ್ತು, ಇದರಿಂದ ನಮಗೆ ಏನು ಪ್ರೂವ್ ಆದಂಗಾಯ್ತು ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್ ಏನಿದೆಯೋ ಇದು ಕರೆಂಟ್ ನ ಡೈರೆಕ್ಷನ್ ಮೇಲೆ ಡೈರೆಕ್ಟ್ ಆಗಿ ಡಿಪೆಂಡ್ ಆಗ್ತಾ ಇದೆ ಅನ್ನೋದು ಗೊತ್ತಾಯ್ತು. ಸರಿನಾ? ಸೊ ಆ ಡೈರೆಕ್ಷನ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೆಲ್ಲ ನೋಡೋದು ಹೇಗೆ, ಅದನ್ನ ಕೊಟ್ಟಿದ್ದಾರೆ, ಮುಂದೆ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಇವಾಗ ಸ್ಟಡಿ ಮಾಡ್ಕೋತಾ ಹೋಗೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಸ್ಟ್ರೇಟ್ ಕಂಡಕ್ಟರ್ ಬಗ್ಗೆ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿ ನಾನು ಕಂಡಕ್ಟರ್ ಇದೆ ಅಂತ ಇಟ್ಕೊಳ್ಳಿ. ಹೌದಾ? ಈ ಕಂಡಕ್ಟರ್ ಇದೆ, ಈ ಕಂಡಕ್ಟರ್ ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತು. ಯಾವ ರೀತಿಯಾಗಿರುತ್ತೆ ಗೊತ್ತಾ? ಯಾವ ರೀತಿಯಾಗಿರುತ್ತೆ ಗೊತ್ತಾ? ಸೊ ಇದಕ್ಕೆ ಅಂದ್ರೂ ಅವ್ರು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಏನ್ ಮಾಡಿದ್ರು, ಒಂದ್ ಪೇಪರ್ ತಗೊಂಡ್ರು, ಈ ಸರ್ಕಿಟ್ ನಲ್ಲಿ ಇರೋ ವೈರ್, ಈ ವೈರ್ ಏನಿದೆ ಅಲ್ವಾ, ಇದನ್ನ ಇದ್ರ ಮೂಲಕ ಪಾಸ್ ಆಗೋ ರೀತಿಲಿ ಒಂದು ಇದಕ್ಕೊಂದು ಚಿಕ್ಕ ತೂತು ಮಾಡಿ ಪಾಸ್ ಆಗೋ ರೀತಿಲಿ ಮಾಡಿದ್ರು. ಇದ್ರ ಸುತ್ತ ಕಬ್ಬಿಣದ ಪೌಡರ್ ಅನ್ನ ಉದುರಿಸಿದ್ರು, ಅದಕ್ಕೆ ಟಪ್ 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 ಅಂತ ಮಾಡಿದ್ರು. ಆವಾಗ ಕಬ್ಬಿಣದ ಪೌಡರ್ ಯಾವ ರೀತಿ ಅರೇಂಜ್ ಆಯ್ತು ಗೊತ್ತಾ? ಇಲ್ಲಿ ಸಪೋಸ್ ಇಲ್ಲಿ ಮಿಡ್ಲಲ್ಲಿ ಹೀಗೆ ವೈರ್ ಹೋಗಿದೆ ಅಂತ ಇಟ್ಕೊಳ್ಳಿ, ಮಿಡ್ಲಿಂದ ಈ ರೀತಿಯಾಗಿ ವೈರ್ ಹೋಗಿದೆ ಅಂತ ಇಟ್ಕೊಳ್ಳಿ. ಕಬ್ಬಿಣದ ಪೌಡರ್ ಯಾವ ರೀತಿ ಅರೇಂಜ್ ಆಯ್ತು ಅಂದ್ರೆ ಈ ರೀತಿಯಾಗಿ ಅರೇಂಜ್ ಆಯ್ತು. ಓಕೆನಾ?
ಈ ರೀತಿಯಾಗಿ ಅರೇಂಜ್ ಆಯ್ತು, ಕಾನ್ಸೆಂಟ್ರಿಕ್ ಸರ್ಕಲ್ ರೀತಿಯಲ್ಲಿ ಅರೇಂಜ್ ಆಯ್ತು ಕಬ್ಬಿಣದ ಪೀಸ್ಗಳೆಲ್ಲ. ಇದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಆವಾಗ. ಓಕೆನಾ? ಇದರ ಅರ್ಥ ಏನು? ಇದರ ಅರ್ಥ ನಮ್ಮ ವೈರ್ ನ ಸುತ್ತ ಇರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆಯೋ ಅದು, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದೆಯೋ ಅದು ಕಾನ್ಸೆಂಟ್ರಿಕ್ ಸರ್ಕಲ್ ಆಗಿರುತ್ತೆ ಅನ್ನೋದಾಯ್ತು. ಸರಿನಾ? ಇವೆಲ್ಲ ಅವರು ಮಾಡ್ಕೊಂಡಿರುವಂತ ಅಬ್ಸರ್ವೇಷನ್ಸ್. ನೀವು ಬೇಕಾದ್ರೆ ನಿಮ್ಮ ಪೇಜ್ ನಂಬರ್ 99 ನೋಡಿ. ಆ ಪೇಜ್ ನಂಬರ್ 99 ನಲ್ಲಿ ಈ ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡ್ರಪ್ಪ. ಅದೇ ಡಯಾಗ್ರಾಮ್ ಇದು ಕರೆಕ್ಟ್ ಆಗಿ ನೋಡಿ ನಿಮಗೆ ಕಾಣಿಸುತ್ತೆ. ಸರಿನಾ? ಅಲ್ಲಿ ಕಾಪರ್ ವೈರ್ ಇದೆ. ಕಾಪರ್ ವೈರ್ ನ ಸುತ್ತ ಕಬ್ಬಿಣದ ಪೀಸ್ಗಳು, ಕಬ್ಬಿಣದ ಚೂರು, ಕಬ್ಬಿಣದ ಪೌಡರ್ ಯಾವ ರೀತಿ ಅರೇಂಜ್ ಆಗಿದೆ ಅನ್ನೋದನ್ನ ನೋಡ್ರ. ಸೊ ಇದನ್ನೇ ಹೇಳೋದಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದದ್ದು ನಿಮ್ಮ ಹತ್ರ. ಸೊ ಈ ರೀತಿಯಾಗಿ ಆಗತ್ತೆ. ಓಕೆನಾ? ಸೊ ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ? ರೌಂಡ್ ಆಗಿರುತ್ತೆ. ಆ ರೀತಿಯಾಗಿರುತ್ತೆ. ಓಕೆನಾ? ಇವಾಗ ಆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್ ಅನ್ನ ನಾವು ಕಂಡುಕೊಳ್ಳೋದು ಹೇಗೆ? ಆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್ ಅನ್ನ ಕಂಡುಕೊಳ್ಳೋದಕ್ಕೆ ಒಂದು ಈಸಿ ಮೆಥಡ್ ಇದೆ. ವೆರಿ ಈಸಿ ಮೆಥಡ್ ಇದೆ. ಏನಪ್ಪಾ ಅಂತಂದ್ರೆ ರೈಟ್ ಹ್ಯಾಂಡ್ ಥಂಬ್ ರೂಲ್. ಯಾವ ಥಂಬ್ ರೂಲು? ರೈಟ್ ಹ್ಯಾಂಡ್ ಥಂಬ್ ರೂಲ್. ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಬಹುದಾ ಮಕ್ಕಳ? ಇಲ್ಲೇ ಇಲ್ಲ. ಇಲ್ಲಿ ನಾವ್ ಯಾವ್ದನ್ನ ಯೂಸ್ ಮಾಡ್ಕೋಬೇಕು? ರೈಟ್ ಹ್ಯಾಂಡ್ ಅನ್ನ ಮಾತ್ರ ಯೂಸ್ ಮಾಡ್ಕೋಬೇಕು. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅನ್ನ ಹೇಗೆ ಅಪ್ಲೈ ಮಾಡೋದು? ಈಗ ಥಂಬ್ ಅಂದ್ರೆ ಈಗ ಸದ್ಯ ಮೇಲಕ್ಕೆ ಪಾಯಿಂಟ್ ಮಾಡ್ತಾ ಇದೆ. ಸೊ ಥಂಬ್ ಎಲ್ಲಿ ಇಟ್ಕೋಬೇಕು ಅಂದ್ರೆ ಯಾವ ಡೈರೆಕ್ಷನ್ ನಲ್ಲಿ ಕರೆಂಟ್ ಇದೆಯೋ ಆ ಡೈರೆಕ್ಷನ್ ನಲ್ಲಿ ಥಂಬ್ ಇಟ್ಕೋಬೇಕು. ಈಗ ಈ ಪಾಯಿಂಟ್, ಈ ವೈರ್ ನ ನಾವು ಒಬ್ಸರ್ವ್ ಮಾಡಿದ್ರೆ ಕರೆಂಟ್ ಇರೋದು ಯಾವ ಡೈರೆಕ್ಷನ್ ನಲ್ಲಿ? ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಇದೆ. ಸೊ ನಾನು ರೈಟ್ ಹ್ಯಾಂಡ್ ಥಂಬ್ ರೂಲ್ ಹಾಕೋಬೇಕಂದ್ರೆ ರೈಟ್ ಹ್ಯಾಂಡ್ ನ ಥಂಬ್ ಅನ್ನ ಈ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಮಾಡ್ಕೋಬೇಕು. ಆವಾಗ ಈ ಬಾಕಿ ಬೆರಳಿದಾವಲ್ವಾ, ಈ ಬಾಕಿ ಬೆರಳುಗಳು ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್ ಅನ್ನ ತೋರಿಸುತ್ತೆ. ಕ್ಲಿಯರಾ? ಇದು ಯಾವ ಡೈರೆಕ್ಷನ್ ತೋರಿಸುತ್ತೆ? ಇದು ಕರೆಂಟ್ ಯಾವ ಡೈರೆಕ್ಷನ್ ನಲ್ಲಿ ಇದೆ ಅಂತ ಹೇಳುತ್ತೆ. ಇದು ಯಾವ ಡೈರೆಕ್ಷನ್ ಅನ್ನ ಹೇಳುತ್ತೆ? ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ಡೈರೆಕ್ಷನ್ ನಲ್ಲಿ ಇದೆ ಅಂತ ಹೇಳುತ್ತೆ. ಓಕೆನಾ? ಸೊ ಹೀಗೆ ಇಟ್ಕೊಂಡಿದ್ದೀನಿ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ಡೈರೆಕ್ಷನ್ ಇದೆ? ಈ ಡೈರೆಕ್ಷನ್ ಇದೆ. ಅಂದ್ರೆ ಹೀಗೆ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇದ್ರ ಮಧ್ಯ ವೈರ್ ಈ ರೀತಿ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿದೆ? ಹೀಗಿದೆ ನೋಡ್ರ. ಈ ಡೈರೆಕ್ಷನ್ ತಾನೆ? ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರೋದು ಈ ಡೈರೆಕ್ಷನ್ ನಲ್ಲಿ, ಕರೆಂಟ್ ಇರೋದು ಈ ಡೈರೆಕ್ಷನ್ ನಲ್ಲಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರೋದು ಈ ಡೈರೆಕ್ಷನ್ ನಲ್ಲಿ. ಸೊ ಸಪೋಸ್ ಈ ಡೈರೆಕ್ಷನ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಾವು ಇಲ್ಲಿ ಯಾವ್ದಾದ್ರು ಪಾಯಿಂಟ್ ತಗೊಂಡೆ ಅಂತ ಇಟ್ಕೊಳ್ಳಿ. ಓಕೆನಾ? ನಾನು ಇಲ್ಲಿ ಯಾವ್ದಾದ್ರು ಪಾಯಿಂಟ್ ತಗೊಂಡೆ, ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿಯಾಗಿದೆ? ಈ ರೀತಿ ಆಗಿದೆ. ಹೌದಾ? ಸೊ ನಾನು ಇಲ್ಲಿ ಯಾವ್ದಾದ್ರು ಪಾಯಿಂಟ್ ತಗೊಂಡಿದ್ದೀನಿ ಅಂದ್ರೆ ಈ ಸೈಡ್ ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಇದೆ? ಒಳಗಡೆ ಹೋಗ್ತಾ ಇದೆ. ಕರೆಕ್ಟ್ ಆಗಿ ನೋಡ್ರು. ಈ ಸೈಡ್ ಇರೋ ಯಾವುದೇ ಪಾಯಿಂಟ್ ತಗೊಂಡ್ರು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಳಗಡೆ ಹೋಗ್ತಾ ಇದೆ. ಸಪೋಸ್ ಈ ಸೈಡ್ ಇರೋದು ಯಾವ್ದಾದ್ರು ಪಾಯಿಂಟ್ ತಗೊಂಡ್ರೆ ಅದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಬರ್ತಾ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೆಕ್ಸ್ಟ್ ಕೊಟ್ಟಿರೋದು ಸೊಲೆನಾಯ್ಡ್ ಬಗ್ಗೆ. ಏನಪ್ಪಾ ಈ ಸೊಲೆನಾಯ್ಡ್ ಅಂತಂದ್ರೆ ಏನಿಲ್ಲ, ಒಂದು ಪೈಪ್ ತರ ತಗೋತಾರೆ. ಅದ್ರ ಮೇಲೆ ಇನ್ಸುಲೇಟೆಡ್ ಆಗಿರುವಂತ ವೈರ್, ಅಂದ್ರೆ ಒಳಗಡೆಗೆ ಏನಿರುತ್ತೆ? ಒಳಗಡೆ ತಂತಿ ಇರುತ್ತೆ, ಒಳಗಡೆ ಕರೆಂಟ್ ಫ್ಲೋ ಆಗುತ್ತೆ, ಒಳಗಡೆ ಕರೆಂಟ್ ಇರುತ್ತೆ. ಹೊರಗಡೆ ಪ್ಲಾಸ್ಟಿಕ್ ಇಂದ ಈ ರೀತಿ ಕವರ್ ಹಾಕಿದಾರಲ್ವಾ, ಈ ರೀತಿಯ ಇನ್ಸುಲೇಟೆಡ್ ವೈರ್ ತಗೊಂತಾರೆ. ಆಕ್ಚುಲಿ ನನ್ನ ಮೈಕ್ ಇಂದ ವೈರ್ ಇದು. ಸೊ ಅದನ್ನ ಏನ್ ಮಾಡ್ಕೋತಾರೆ? ಆ ಒಂದ್ ಪೈಪ್ ತಗೊಂಡ್ಬೇಕು ಅಂದಿದ್ನಲ್ವಾ, ಆ ಪೈಪ್ ಮೇಲೆ ಈ ರೀತಿಯಾಗಿ ಸುತ್ಕೋತಾರೆ. ಓಕೆನಾ? ಆ ಸುತ್ತು ಹೇಗ್ ಸುತ್ಕೋಬೇಕು? ಟೈಟ್ ಆಗಿ ಸುತ್ಕೋಬೇಕು. ಓಕೆನಾ? ಸೊ ಹತ್ತತ್ರ ಬರೋ ಹಾಗೆ ಸುತ್ಕೋಬೇಕು. ಈ ರೀತಿ ದೂರ ಸುತ್ತಿದ್ರೆ ಅದ್ರ ಇಫೆಕ್ಟ್ ಕಮ್ಮಿ ಆಗುತ್ತೆ. ಸೊ ಅದನ್ನ ಹತ್ತತ್ರ ಬರೋ ಹಾಗೆ ಸುತ್ಕೋಬೇಕು. ಈ ರೀತಿಯಾಗಿ ಟೈಟ್ ಆಗಿ ಸುತ್ಕೋತಾರೆ. ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ನನ್ನ ಕೈಯಲ್ಲಿ ಕರೆಕ್ಟ್ ಆಗಿ ಸುತ್ತಕ್ ಆಗ್ತಾ ಇಲ್ಲ. ಕರೆಕ್ಟ್ ಆಗಿ ಸುತ್ತಿದ್ರೇನು ಸಿಕ್ಕಾಪಟ್ಟೆ ಟೈಮ್ ಬೇಕು ಮಕ್ಕಳ, ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ. ಈ ರೀತಿಯಾಗಿ ಕರೆಕ್ಟ್ ಆಗಿ ಅದನ್ನ ಸುತ್ಕೋತಾರೆ. ಓಕೆನಾ? ಗ್ಯಾಪ್ ಬರಬಾರ್ದು. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಹತ್ತತ್ರ ಮಾಡಿ ಸುತ್ಕೋಬೇಕು. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಈ ರೀತಿಯಾಗಿ ಸುತ್ಕೋತಾರೆ. ಓಕೆನಾ? ಸೊ ಈ ರೀತಿಯಾಗಿ ಸುತ್ಕೋತಾರೆ. ಅದನ್ನೇ ಸೊಲೆನಾಯ್ಡ್ ಅಂತಾರೆ. ಮತ್ತೆ ಯಾವ ವೈರ್ ಸುತ್ಕೊಂಡಿದ್ದೇನಲ್ವಾ ಆ ವೈರ್ ಮೂಲಕ ಕರೆಂಟ್ ಹರಿಯೋ ರೀತಿಯಲ್ಲಿ ಮಾಡ್ತಾರೆ. ಸೊ ಆವಾಗ ಅದು ಸೊಲೆನಾಯ್ಡ್ ಅಂತ ಕರ್ಸ್ಕೊಳತ್ತೆ. ಇಷ್ಟೇ ಸೊಲೆನಾಯ್ಡ್ ಅಂತಂದ್ರೆ ಏನು? ಒಂದು ರಾಡ್ ತಗೊಳ್ಳಿ ಅಥವಾ ಒಂದು ಪೈಪ್ ತಗೊಳ್ಳಿ, ಆ ಪೈಪ್ಗೆ ವೈರ್ ಹಿಡ್ಕೊಂಡು ಗಟ್ಟಿಯಾಗಿ ಸುತ್ಕೊಳ್ಳಿ. ಆದಷ್ಟು ಟೈಟ್, ಅದೆಲ್ಲ ಹತ್ತತ್ರ ಬರೋ ಹಾಗೆ ಗಟ್ಟಿಯಾಗಿ ಸುತ್ಕೊಳ್ಳಿ. ಮತ್ತೆ ಆ ವೈರ್ ಮೂಲಕ ಕರೆಂಟ್ ಪಾಸ್ ಮಾಡಿ. ಆವಾಗ ಅದನ್ನೇ ನಾವು ಸೊಲೆನಾಯ್ಡ್ ಅಂತ ಕರಿತೀವಿ. ಈ ಸೊಲೆನಾಯ್ಡ್ ಅಂತಂದ್ರೆ, ಈಗ ನೀವು ಈ ಮ್ಯಾಗ್ನೆಟ್ ಬಗ್ಗೆ ನೋಡಿದಿರಲ್ವಾ? ಬಾರ್ ಮ್ಯಾಗ್ನೆಟ್ ಬಗ್ಗೆ ಆಲ್ರೆಡಿ ನೋಡಿದಿರಾ? ಒಂದು ನಾರ್ತ್ ಪೋಲ್ ಇರುತ್ತೆ, ಇನ್ನೊಂದು ಸೌತ್ ಪೋಲ್ ಇರುತ್ತೆ. ಹೊರಗಡೆಗೆ ನಾರ್ತ್ ನಿಂದ ಸೌತ್, ಒಳಗಡೆಗೆ ಸೌತ್ ನಿಂದ ನಾರ್ತ್ ಇರುತ್ತೆ. ಹೌದಾ? ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ರೀತಿಯಾಗಿರುತ್ತೆ. ಕರೆಕ್ಟಾ? ಹೊರಗಡೆಗೆ ನಾರ್ತ್ ನಿಂದ ಸೌತ್, ಒಳಗಡೆಗೆ ಸೌತ್ ನಿಂದ ನಾರ್ತ್, ಈ ರೀತಿಯಾಗಿ ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಕರೆಕ್ಟಾ? ಸೊ ಈ ರೀತಿ ಸೊ ಈ ರೀತಿಯಾಗಿ ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಇಲ್ಲಿಂದ ಹೊರಗಡೆ ಹೋಗ್ಬೇಕು ತಾನೆ? ಸೊ ಈ ರೀತಿಯಾಗಿ ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಇವಾಗ ನಾನೊಂದು ಸೊಲೆನಾಯ್ಡ್ ತಗೊಂಡೆ ಅಂತ ಇಟ್ಕೊಳ್ಳಿ. ಓಕೆನಾ? ಸೊಲೆನಾಯ್ಡ್ ಮಿಡ್ಲಲ್ಲಿ ಪೈಪ್ ಇದೆ. ನನ್ನ ಪೈಪ್ ಸುತ್ತ ಈ ರೀತಿಯಾಗಿ ಅದನ್ನ ಸುತ್ಕೊಂಡಿದ್ದೀನಿ, ವೈರ್ ಅನ್ನ ಸುತ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಒಂದ್ ಎಂಡನ್ನ ನಾನೇನ್ ಮಾಡ್ತೀನಿ? ಪಾಸಿಟಿವ್ ಕೊಡ್ತೀನಿ, ಇನ್ನೊಂದ್ ಎಂಡನ್ನ ನಾನು ನೆಗೆಟಿವ್ ಕೊಡ್ತೀನಿ.
ಓಕೆನಾ. ಯಾವ ಎಂಡ್ ಅನ್ನ ನಾನು ನೆಗೆಟಿವ್ ಕೊಟ್ಟಿದ್ದೀನಲ್ವಾ, ಯಾವ ಎಂಡ್ ಅನ್ನ ನಾನು ನೆಗೆಟಿವ್ ಕೊಟ್ಟಿದ್ದೀನಲ್ವಾ ಆ ಕಡೆಗೆ ಎನ್ ಸೈಡ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಅಂದ್ರೆ ಆ ಕಡೆಗೆ ನಾರ್ತ್ ಸೈಡ್ ಅಂತ ಕನ್ಸಿಡರ್ ಮಾಡಿ. ನೆಗೆಟಿವ್ಗೂ ಎನ್ ಬರುತ್ತೆ, ನಾರ್ತ್ಗೂ ಎನ್ ಬರುತ್ತೆ, ಕರೆಕ್ಟಾ. ಸೊ ಆ ಸೈಡ್ಗೆ ನಾವು ಏನಂತ ಕನ್ಸಿಡರ್ ಮಾಡ್ಬೋದು, ಆ ಸೈಡ್ಗೆ ನಾವು ನಾರ್ತ್ ಸೈಡ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ. ಸೊ ಇನ್ನೊಂದು ಎಂಡ್ ಯಾವ್ದಾಗುತ್ತೆ, ಸೌತ್ ಆಗುತ್ತೆ. ಪಾಸಿಟಿವ್ ಯಾವ್ದು ಕನೆಕ್ಟ್ ಮಾಡಿರ್ತೀವಿ, ಸೌತ್ ಕಡೆ ಎಂಡ್ಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ಇವಾಗ ಈ ಸೊಲೆನಾಯ್ಡ್ ಏನಿದೆಯೋ ಇದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗ್ ಬರುತ್ತೆ ಅಂತ ನಾವು ಟ್ರೇಸ್ ಮಾಡಿ ನೋಡಿದಾಗ, ಅದನ್ನ ಕಂಡು ಹಿಡಿಯೋದಕ್ ನೋಡಿದಾಗ ಯಾವ ರೀತಿ ಕಂಡು ಹಿಡಿತೀವಿ, ಒಂದ್ ಕಂಪಾಸ್ ಅನ್ನ ಅದ್ರ ಹತ್ರ ತಗೊಂಡೋಗಿ ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ ಟ್ರೇಸ್ ಮಾಡಬಹುದು, ಹೌದಾ. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ ಟ್ರೇಸ್ ಮಾಡಿದಾಗ ಇದು ಕೂಡ ಹೇಗ್ ಬರುತ್ತೆ ಅಂದ್ರೆ, ಇದು ಹೊರಗಡೆಗೆ ಇದ್ರ ಡೈರೆಕ್ಷನ್ ನಾರ್ತ್ ನಿಂದ ಸೌತ್ ಇರುತ್ತೆ, ಒಳಗಡೆಗೆ ಸೌತ್ ನಿಂದ ನಾರ್ತ್ ಇರುತ್ತೆ. ಹೊರಗಡೆಗೆ ನಾರ್ತ್ ನಿಂದ ಸೌತ್ ಇರುತ್ತೆ, ಒಳಗಡೆಗೆ ಸೌತ್ ನಿಂದ ನಾರ್ತ್ ಇರುತ್ತೆ. ಸೇಮ್ ನಮ್ಮ ಬಾರ್ ಮ್ಯಾಗ್ನೆಟ್ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾ ಇತ್ತಲ್ವಾ, ಸೇಮ್ ಅದೇ ರೀತಿಲಿ ಸೊಲೆನಾಯ್ಡ್ ಕೂಡ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡತ್ತೆ. ಸೊ ಸೊಲೆನಾಯ್ಡ್ ಕೂಡ ಅದೇ ರೀತಿಲಿ ಬಿಹೇವ್ ಮಾಡ್ತಾ ಇರತ್ತೆ. ಓಕೆನಾ. ಸೊ ನನ್ನ ಹತ್ರ ಬಾರ್ ಮ್ಯಾಗ್ನೆಟ್ ಇಲ್ಲ, ಇವಾಗ ನಂಗೆ ಬಾರ್ ಮ್ಯಾಗ್ನೆಟ್ ತಗೊಂಡು ಏನಾದ್ರು ಆಟ ಮಾಡ್ಕೋಬೇಕು, ಬಟ್ ಬಾರ್ ಮ್ಯಾಗ್ನೆಟ್ ನನ್ನ ಹತ್ರ ಇಲ್ಲ. ಅವಾಗ ನಾನು ಏನ್ ಐಡಿಯಾ ಮಾಡ್ಕೋತೀನಿ, ಆವಾಗ ಒಂದ್ ಪೈಪ್ ತಗೋತೀನಿ, ಅದ್ರ ಸುತ್ತ ಗಟ್ಟಿಯಾಗಿ ವೈರ್ ಸುತ್ಕೋತೀನಿ, ಅದ್ರ ಮೂಲಕ ಕರೆಂಟ್ ಪಾಸ್ ಮಾಡ್ತೀನಿ. ಆವಾಗ ನನ್ನ ಹತ್ರ ಸೊಲೆನಾಯ್ಡ್ ಕ್ರಿಯೇಟ್ ಆಯ್ತು. ಸೊಲೆನಾಯ್ಡ್ ಯಾವ ರೀತಿಯಾಗಿ ಆಕ್ಟ್ ಆಗ್ತಾ ಇದೆ, ಎಕ್ಸಾಕ್ಟ್ಲಿ ಸೇಮ್ ಬಾರ್ ಮ್ಯಾಗ್ನೆಟ್ ಯಾವ ರೀತಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇತ್ತಲ್ವಾ, ಸೊಲೆನಾಯ್ಡ್ ಕೂಡ ಅದೇ ರೀತಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನಾವು ಜಾಸ್ತಿ ರೌಂಡ್ ಸುತ್ಕೊಂಡಿದೀವಿ ಅಂತಂದ್ರೆ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಮೆನಿ ಥಿಂಗ್ಸ್. ಓಕೆನಾ. ನಾವು ಕೊಟ್ಟಿರೋ ವೋಲ್ಟೇಜ್, ಇದ್ರ ಒಳಗೆ ಹರಿತಾ ಇರೋ ಕರೆಂಟ್, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಈಗ ಇಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ನನಗೆ ಇನ್ ಸ್ವಲ್ಪ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು, ಇದು ಇನ್ನು ಜಾಸ್ತಿ ಪವರ್ಫುಲ್ ಮ್ಯಾಗ್ನೆಟ್ ತರ ಆಕ್ಟ್ ಆಗ್ಬೇಕು ಅಂದ್ರೆ ನಾನು ಜಾಸ್ತಿ ಕರೆಂಟ್ ಸಪ್ಲೈ ಮಾಡ್ತೀನಿ. ಓಕೆನಾ. ಅಥವಾ ಎಷ್ಟು ರೌಂಡ್ ಸುತ್ತಿರ್ತೀನಿ ಅಲ್ವಾ, ಅದು ಇನ್ನ ಜಾಸ್ತಿ ರೌಂಡ್ ಸುತ್ಕೋತೀನಿ, ಅವಾಗ ಇದೆಲ್ಲ ಆಗತ್ತೆ. ಸರಿನಾ. ಇವಾಗ ಮತ್ತೊಂದು ಮಜಾ ಹೇಳ್ತೀನಿ ಕೇಳಿ. ನಾನೇನು ಅಂದಿದ್ದೆ, ಸ್ಟಾರ್ಟಿಂಗ್ ಒಂದು ಪೈಪ್ ತಗೊಳ್ಳಿ, ಆ ಪೈಪ್ ಸುತ್ತ ವೈರ್ ಸುತ್ಕೊಳ್ಳಿ, ಆ ವೈರ್ ಮೂಲಕ ಕರೆಂಟ್ ಪಾಸ್ ಮಾಡಿ ಅಂದಿದ್ದೆ. ಇವಾಗ ಆ ಪೈಪಿನ ಮಿಡ್ಲ್ ಅಲ್ಲಿ ಜಾಗ ಇರುತ್ತಲ್ವಾ, ಆ ಜಾಗದಲ್ಲಿ ಒಂದು ಕಬ್ಬಿಣ ತುಂಡು, ಸ್ಟೀಲ್ ತುಂಡನ್ನ ತಗೊಂಡೋಗಿ ಇಡಿ. ಸಾಫ್ಟ್ ಇದ್ರೆ ಇನ್ನ ಒಳ್ಳೇದು. ಸೊ ಅದನ್ನ ತಗೊಂಡೋಗಿ ಒಳಗಡೆ ಇಟ್ಟಿದ್ದೀರಾ ಅಂದ್ರೆ ಸೊಲೆನಾಯ್ಡ್ ಆನ್ ಮಾಡಿದ್ರಿ ನೀವು ಅಂತ ಇಟ್ಕೊಳ್ಳಿ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನೀವು ಆ ಒಳಗಡೆ ಇಟ್ಟಿರುವಂತ ಕಬ್ಬಿಣ ತುಂಡು ಅಥವಾ ಸಾಫ್ಟ್ ಐರನ್ ಪೀಸ್, ಸ್ಟೀಲ್ ಪೀಸ್ ಎಲ್ಲ ಏನಿರತ್ತಲ್ವಾ, ಅದೇ ಮ್ಯಾಗ್ನೆಟ್ ತರ ಆಗಿ ಹೋಗ್ಬಿಟ್ಟಿರುತ್ತೆ. ಈಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ನ ಒಳಗಡೆಗೆ ಇಲ್ಲೂ ಸಿಕ್ಕಾಪಟ್ಟೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ ತಾನೆ. ಸೊಲೆನಾಯ್ಡ್ ನ ಒಳಗಡೆಗೂ ಸಿಕ್ಕಾಪಟ್ಟೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ನಾವೇನಿಟ್ಟಿರ್ತೀವಿ, ಕಬ್ಬಿಣದ ಪೀಸ್ ಇಟ್ಟಿರ್ತೀವಿ, ಕರೆಕ್ಟಾ. ಆ ಪೈಪ್ ಒಳಗಡೆ ನಾನು ಕಬ್ಬಿಣದ ಪೀಸ್ ಇಡಿ ಅಂತ ಹೇಳಿದ್ದೆ. ಸೊ ಅದಿಟ್ಟಾಗ ಏನಾಗುತ್ತೆ, ಅದು ಸಿಕ್ಕಾಪಟ್ಟೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಅದ್ರ ಮೇಲೆ ಆಕ್ಟ್ ಆಗಿ ನಮ್ಮ ಕಬ್ಬಿಣದ ಪೀಸ್ ಏನಿತ್ತೋ ಅದೇ ಮ್ಯಾಗ್ನೆಟ್ ತರ ಆಗೋಗ್ಬಿಡತ್ತೆ. ಅದನ್ನ ತಗೊಬಂದು ಕಬ್ಬಿಣಕ್ಕಿಟ್ರೆ ಆ ಕಬ್ಬಿಣಕ್ಕದು ಅಂಟ್ಕೊಂಡ್ ಬಿಡತ್ತೆ, ಆ ರೀತಿಯಾಗಿ ಆಗ್ಬಿಡತ್ತೆ. ಸೊ ಇವೆಲ್ಲ ಚಂದದ್ದು ಫಿಸಿಕ್ಸ್, ಎಂಜಾಯ್ ಮಾಡ್ಬೇಕು ನಾವು. ಸೊ ಸಾಧ್ಯ ಆದ್ರೆ ಮುಂದೆ ಯಾವತ್ತಾದ್ರೂ, ಇವಾಗ ಮನೇಲಿ ಟ್ರೈ ಮಾಡಕ್ ಹೋಗ್ಬೇಡಿ, ಹೋಗಿ ಪ್ಲಗ್ಗಿಗೆ ಹಾಕಿ ವೈರ್ ಹಾಕಿ ಅನಾಹುತಮ ಆಗುತ್ತೆ. ಸೊ ಸದ್ಯ ಬೇಡ. ಮುಂದೆ ನೀವು ಕಲಿಬೇಕಾದ್ರೆ ಪಿ ಯು ಎಲ್ಲ ಹೋಗ್ತಿರತ್ತಾನೆ, ಆವಾಗ ಲ್ಯಾಬ್ ಅಲ್ಲಿ ಸಿಕ್ಕಾಪಟ್ಟೆ ನಿಮ್ಗೆ ಬೇಕಾಗಿರುವಂತ ಇಕ್ವಿಪ್ಮೆಂಟ್ಸ್ ಎಲ್ಲ ಅಲ್ಲಿರತ್ತೆ. ಸೊ ನೀವು ಟೀಚರ್ನ ಗೈಡೆನ್ಸ್ ತಗೊಂಡು ಇವನ್ನೆಲ್ಲ ಮಾಡಿ ಟ್ರೈ ಮಾಡಿ ನೋಡ್ಬಹುದು. ಸರಿನಾ. ನೆಕ್ಸ್ಟ್ ಇರೋದು ಫೋರ್ಸ್ ಆನ್ ಅ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ನಿಮ್ ಬುಕ್ ನಲ್ಲಿ ತುಂಬಾ ಚಂದ ಟಾಪಿಕ್ ಇದು. ಸೊ ಆ ಫೋರ್ಸ್ ಯಾವ ಕಡೆ ಇರುತ್ತೆ, ಫೋರ್ಸ್ ಯಾವ ರೀತಿ ಆಕ್ಟ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಚಂದ ಡಯಾಗ್ರಾಮ್ ಇದೆ ನೋಡಿ, ಕಾಣಿಸ್ತಾ ಇದೆ. ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತ ಡಯಾಗ್ರಾಮೇ ಇದು. ಇಲ್ಲಿ ಇಟ್ಕೊಂಡ್ರೆ ಕಾಣಿಸುತ್ತೆ ತಾನೆ. ಓಕೆ, ಇಲ್ಲೇ ಇಟ್ಕೋಬೇಕು ನಾನು, ಅವಾಗ ಮಾತ್ರ ಕಾಣಿಸುತ್ತದು. ಓಕೆ, ಇವಾಗ ಹೀಗಿಡ್ಲಾ, ಇವಾಗ ಕಾಣಿಸುತ್ತೆ ನೋಡಿ. ಒಂದು ಕೆಲಸ ಮಾಡ್ತೀನಿ, ಇದ್ರ ಕವರ್ ರಿಮೂವ್ ಮಾಡ್ತೀನಿ, ಹಿಡಿಯೋದಕ್ಕೆ ಈಸಿ ಆಗುತ್ತೆ. ಕಾಣಿಸ್ತಾ ಇದೆಯಾ? ಓಕೆ, ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳ್ರೋ. ಈಗ ಏನ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಇಲ್ಲಿ ಒಂದು ಕಬ್ಬಿಣದ್ದು ಸ್ಟೀಲ್ ರಾಡ್ ತರನೋ ಏನೋ ಒಂದು ಹಾಕೊಂಡಿದ್ದಾರೆ. ಓಕೆನಾ. ಬಾಕಿ ಅದು ಕನೆಕ್ಟ್ ಆಗಿರೋದು ವೈರೇ. ಸೊ ವೈರ್ ಅನ್ನು ಯಾವ್ದು ಕನೆಕ್ಟ್ ಮಾಡಿದ್ದಾರೆ, ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ರಾಡ್ ಅಲ್ಲಿ ಕರೆಂಟ್ ಫ್ಲೋ ಆಗೋದಕ್ಕೆ ಶುರು ಆಗುತ್ತೆ. ಪಕ್ಕದಲ್ಲಿ ಒಂದು ಮ್ಯಾಗ್ನೆಟ್ ಅನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ. ಸೊ ಏನಾಗತ್ತಪ್ಪ ಅಂತಂದ್ರೆ, ಈ ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಮ್ಯಾಗ್ನೆಟ್, ಇದು ನಮ್ದು ರಾಡ್ ಏನಿತ್ತು ಅದು ಮ್ಯಾಗ್ನೆಟ್ ಇರೋ ಕಡೆಗೆ ಮೂವ್ ಆಗುತ್ತೆ, ಈ ಕಡೆ ಮೂವ್ ಆಗುತ್ತೆ, ಲೆಫ್ಟ್ ಸೈಡಿಗೆ ಮೂವ್ ಆಗುತ್ತೆ. ಸ್ವಿಚ್ ಆಫ್ ಮಾಡಿದ ತಕ್ಷಣ ಮತ್ತೆ ವಾಪಸ್ ಮೊದಲಿರೋ ಜಾಗಕ್ಕೆ ಬರುತ್ತೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ವಾಪಸ್ ಈ ಕಡೆ ಮೂವ್ ಆಗುತ್ತೆ. ಸ್ವಿಚ್ ಅನ್ನ ಆಫ್ ಮಾಡಿದ ತಕ್ಷಣ ವಾಪಸ್ ಮೊದಲಿರೋ ಕಡೆಗೆ ಬರುತ್ತೆ. ಇವಾಗ ಒಂದು ಐಡಿಯಾ ಮಾಡ್ತಾರೆ ಅವರು. ಏನ್ ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಬ್ಯಾಟ್ರಿ ಕೊಟ್ಟಿದಿರಲ್ವಾ, ಬ್ಯಾಟ್ರಿಯನ್ನ ತೆಗೆದು ಉಲ್ಟಾ ಹಾಕ್ಬಿಡ್ತಾರೆ. ಅವಾಗ ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್, ಆ ರೀತಿಯಾಗಿ ಬರ್ತಾರೆ. ಬ್ಯಾಟ್ರಿ ಉಲ್ಟಾ ಹಾಕ್ಬಿಡ್ತಾರೆ. ಮೊದ್ಲೇನಾಗ್ತಾ ಇತ್ತು, ನಮ್ಮ ರಾಡ್ ಈ ಕಡೆ ಮೂವ್ ಆಗ್ತಾ ಇತ್ತಲ್ವಾ, ಇವಾಗ ಕರೆಂಟ್ ನ ಡೈರೆಕ್ಷನ್ ಉಲ್ಟಾ ಆಯ್ತು. ಪಾಸಿಟಿವ್ ನೆಗೆಟಿವ್ ಉಲ್ಟಾ ಮಾಡ್ಲಿಲ್ವಾ ನಾವು? ಸೊ ಕರೆಂಟ್ ನ ಡೈರೆಕ್ಷನ್ ಕೂಡ ಉಲ್ಟಾ ಆಗಿರುತ್ತೆ. ಸೊ ಅವಾಗ ರಾಡ್ ಯಾವ ಕಡೆ ಮೂವ್ ಆಗುತ್ತೆ ಗೊತ್ತಾ? ಉಲ್ಟಾ ಈ ಕಡೆಗೆ ಮೂವ್ ಆಗುತ್ತೆ. ಅರೆ ಕರೆಂಟ್ ನ ಡೈರೆಕ್ಷನ್ ಚೇಂಜ್ ಮಾಡಿದ ಕೂಡ್ಲೇನೆ ಇದ್ರ ಮೇಲೆ ಆಕ್ಟ್ ಆಗ್ತಾ ಇರುವಂತ ಫೋರ್ಸ್ ಕೂಡ, ಅದರ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ.
ಸೊ ಇನ್ನೊಂದು ವಿಷಯ, ಈಗ ಕರೆಂಟ್ ನ ಡೈರೆಕ್ಷನ್ ಚೇಂಜ್ ಮಾಡಿದಿರಾ ಅಂತ ಇಟ್ಕೊಳ್ಳಿ. ಇವಾಗ ಕರೆಂಟ್ ನ ಡೈರೆಕ್ಷನ್ ಅನ್ನ ಇದ್ದಾಗೆ ಇಟ್ಕೊಂಡಿದ್ದಾರೆ, ಕರೆಂಟ್ ನ ಡೈರೆಕ್ಷನ್ ಅನ್ನ ಇದ್ದಾಗೆ ಇಟ್ಕೊಂಡಿದ್ದಾರೆ. ಬಟ್ ಇವಾಗ ಏನೋ ಚೇಂಜ್ ಮಾಡಿದ್ದಾರೆ. ಏನ್ ಚೇಂಜ್ ಮಾಡಿದ್ದಾರೆ ಅಂದ್ರೆ ಮ್ಯಾಗ್ನೆಟ್ ಹೀಗಿತ್ತಲ್ವಾ, ಹೀಗೆ ಇಟ್ಕೊಂಡಿದ್ದಾರೆ. ಇವಾಗ ಮ್ಯಾಗ್ನೆಟ್ ನ ಡೈರೆಕ್ಷನ್ ಚೇಂಜ್ ಮಾಡಿದ್ದಾರೆ ಅಂದ್ರೆ ಅಲ್ಲಿರುವಂತ ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್ ಚೇಂಜ್ ಆದಾಗ ಆಯ್ತು. ಸೊ ಆವಾಗ್ಲೂ ಕೂಡ ಸಪೋಸ್ ಫಸ್ಟ್ ರಾಡ್ ಈ ಕಡೆ ಮೂವ್ ಆಗ್ತಾ ಇತ್ತು ಅಂದ್ರೆ ಇವಾಗ ರಾಡ್ ಯಾವ ಕಡೆ ಮೂವ್ ಆಗುತ್ತೆ, ಈ ಕಡೆ ಮೂವ್ ಆಗುತ್ತೆ. ಓಕೆನಾ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆನೂ ನಮ್ಮ ಕಂಡಕ್ಟರ್ ಮೇಲೆ ಆಕ್ಟ್ ಆಗ್ತಾ ಇರುವಂತ ಫೋರ್ಸ್ ಡಿಪೆಂಡ್ ಆಗ್ತಾ ಇತ್ತು. ಹೌದಾ? ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡಿದ್ಕೂಳೆ ಅದ್ರ ಮೇಲೆ ಆಕ್ಟ್ ಆಗ್ತಾ ಇರೋ ಫೋರ್ಸ್ ನ ಡೈರೆಕ್ಷನ್ ಕೂಡ ಚೇಂಜ್ ಆಯ್ತು. ಇನ್ನೊಂದು ಏನ್ ಚೇಂಜ್ ಮಾಡಿದಾಗ ಅದ್ರ ಮೇಲೆ ಆಕ್ಟ್ ಆಗ್ತಾ ಇರೋ ಫೋರ್ಸ್ ಚೇಂಜ್ ಆಗಿತ್ತು. ಇನ್ನೊಂದು ಆ ಕರೆಂಟ್ ನ ಡೈರೆಕ್ಷನ್ ಚೇಂಜ್ ಮಾಡಿದಾಗೂ ಅದ್ರ ಮೇಲೆ ಆಕ್ಟ್ ಆಗ್ತಾ ಇರೋ ಫೋರ್ಸ್ ನ ಡೈರೆಕ್ಷನ್ ಚೇಂಜ್ ಆಗಿತ್ತು. ಅಂದ್ರೆ ಯಾವ್ದಾದ್ರು ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಮೇಲೆ ಆಕ್ಟ್ ಆಗ್ತಾ ಇರುವಂತ ಫೋರ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆನೂ ಡಿಪೆಂಡ್ ಆಗುತ್ತೆ. ಹಾಗೇನೆ ಅಲ್ಲಿ ಕರೆಂಟ್ ಯಾವ ಡೈರೆಕ್ಷನ್ ನಲ್ಲಿದೆ ಅನ್ನೋದ್ರ ಮೇಲೆನೂ ಡಿಪೆಂಡ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್ ಹಾಗೇನೆ ಕರೆಂಟ್ ನ ಡೈರೆಕ್ಷನ್ ಎರಡರೂ ಡಿಪೆಂಡ್ ಆಗುತ್ತೆ. ಯಾವ್ದ್ರ ಮೇಲೆ, ಫೋರ್ಸ್ ಯಾವ ಕಡೆ ಆಕ್ಟ್ ಆಗ್ತಾ ಇದೆ ಅನ್ನೋದ್ರ ಮೇಲೆ. ಸರಿನಾ? ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಒಳ್ಳೆ ರೂಲ್ ಇದೆ, ಫ್ಲೆಮಿಂಗ್ ಅನ್ನೋ ಸೈಂಟಿಸ್ಟ್ ತಂದಿರೋ ರೂಲು. ಆವಾಗ ನಾವು ತಂಬು ರೂಲ್ ಯಾವ ಹ್ಯಾಂಡಿಗೆ ಇಟ್ಕೊಂಡಿದ್ವಿ, ರೈಟ್ ಹ್ಯಾಂಡಿಗೆ ಇಟ್ಕೊಂಡಿದ್ವಿ. ಇವಾಗ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಬರುತ್ತೆ. ಯಾವ ಹ್ಯಾಂಡ್ ರೂಲು? ಲೆಫ್ಟ್ ಹ್ಯಾಂಡ್ ರೂಲು. ತಂಬು ರೂಲ್ ಯಾವ್ದಕ್ಕಿರೋದು? ರೈಟ್ ಹ್ಯಾಂಡಿಗೆ ಇರೋದು. ಫ್ಲೆಮಿಂಗ್ಸ್ ರೂಲ್ ಯಾವ್ದಕ್ಕಿರೋದು? ಲೆಫ್ಟ್ ಹ್ಯಾಂಡಿಗೆ ಇರೋದು. ಓಕೆನಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ತಂಬು ರೂಲ್ ಅಲ್ಲಿ ನಾವೇನ್ ಮಾಡ್ಕೋತೀವಿ, ಹೀಗೆ ಲೈಕ್ ಕೊಡೋ ರೀತಿಲಿ ಈ ರೀತಿಯಾಗಿ ಇಟ್ಕೊಂಡ್ಬಿಡ್ತಿದ್ವಿ. ಹೌದಾ? ಇದು ಯಾವ ಡೈರೆಕ್ಷನ್? ಇದು ಕರೆಂಟ್ ನ ಡೈರೆಕ್ಷನ್. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಅದರ ಡೈರೆಕ್ಷನ್ ಅನ್ನ ಬಾಕಿ ಬೆರಳುಗಳು ತೋರಿಸ್ತಾ ಇದ್ವು. ಹೌದಾ? ಈಗ ಲೈಕ್ ಬಗ್ಗೆ ಮಾತಾಡ್ಬಿಟ್ಟಿದೀವಿ. ಸೊ ನಿಮ್ಮಲ್ಲಿ ಎಷ್ಟೋ ಜನ ಲೈಕೇ ಮಾಡಿಲ್ಲ, ಸುಮ್ನೆ ವಿಡಿಯೋ ನೋಡ್ಕೊಂತ ಇದ್ದೀರಾ. ಲೈಕ್ ಮಾಡಿದ್ರೆ ಏನು ದುಡ್ಡು ಖರ್ಚಾಗಲ್ರೋ, ಹೋಗ್ರೋ ಲೈಕ್ ಮಾಡ್ಕೊ ಬಂದ್ರೋ. ಸರಿನಾ? ಇವಾಗ ಫ್ಲೆಮಿಂಗ್ ರೂಲ್ ತಿಳಿಯೋಣ. ಇದು ರೈಟ್ ಹ್ಯಾಂಡ್ ತಂಬ್ ರೂಲು, ಇದು ಫ್ಲೆಮಿಂಗ್ ರೂಲ್. ಯಾವ ರೀತಿಯಾಗಿ ಇಟ್ಕೋಬೇಕಪ್ಪ ನೀವು? 3 ಬೆರಳುಗಳನ್ನ, ಅಂದ್ರೆ ಸ್ಟಾರ್ಟಿಂಗ್ ಇನ್ 3 ಬೆರಳು, ತಂಬು, ಈ ಫಿಂಗರು, ಇಂಡೆಕ್ಸ್ ಫಿಂಗರ್ ಅಂತಾರಲ್ವಾ, ತೋರ್ ಬೆರಳು ಅಂತಾರೆ ಕನ್ನಡದಲ್ಲಿ. ಇದು ಇರೋದು ಮಿಡ್ಲ್ ಫಿಂಗರು. ಸೊ 3 ಫಿಂಗರ್ ಗಳನ್ನ ಎಕ್ಸಾಕ್ಟ್ ಒಂದಕ್ಕೊಂದು 90 ಡಿಗ್ರಿ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಇಟ್ಕೋಬೇಕು. ಈಗ ನೋಡಿ, ತಂಬು ಇದಕ್ಕೂ 90 ಡಿಗ್ರಿ ಇದೆ, ಇದಕ್ಕೂ 90 ಡಿಗ್ರಿ ಇದೆ. ಹಾಗೇನೆ ಇಲ್ಲಿರೋ ಈ ಇಂಡೆಕ್ಸ್ ಫಿಂಗರ್ ಇದಕ್ಕೂ 90 ಡಿಗ್ರಿ ಇದೆ, ಇದಕ್ಕೂ 90 ಡಿಗ್ರಿ ಇದೆ. ಕರೆಕ್ಟಾ? ಸೊ ಒಂದು ಉಳಿದ ಎರಡಕ್ಕೂ 90 ಡಿಗ್ರಿ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಹಿಡ್ಕೋಬೇಕು. ಓಕೆನಾ? ಈ ರೀತಿಯಾಗಿ ಹಿಡ್ಕೋಬೇಕು. ಹೀಗೆ ಹಿಡ್ಕೊಂಡಾಗ ಇದು ಮಿಡ್ಲ್ ಫಿಂಗರ್ ಏನಿದೆಯಲ್ವಾ, ಇದು ಕರೆಂಟ್ ನ ಡೈರೆಕ್ಷನ್ ಅನ್ನ ಸೂಚಿಸುತ್ತೆ. ಈ ಫಿಂಗರ್ ಇದೆಯಲ್ವಾ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್ ಅನ್ನ ತೋರಿಸುತ್ತೆ. ಈ ಫಿಂಗರ್ ಇದೆಯಲ್ವಾ, ಇದು ಫೋರ್ಸ್ ನ ಡೈರೆಕ್ಷನ್ ಅನ್ನ ತೋರಿಸುತ್ತೆ. ಹೇಳಿ, ಕರೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್, ಫೋರ್ಸ್. ಕರೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್, ಫೋರ್ಸ್. ಕರೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್, ಫೋರ್ಸ್. ಕರೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್, ಫೋರ್ಸ್. ಓಕೆನಾ? ಇವಾಗ ನೀವೇನ್ ಮಾಡ್ಬೇಕು, ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ. ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ಕೊಂಡು ಮೇಲ್ಗಡೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಒಂದು ಹಾಕಿ, ಅದ್ರ ಕೆಳಗಡೆಗೆ ಈ ಫಿಂಗರ್ ಯಾವ ಡೈರೆಕ್ಷನ್ ಸೂಚಿಸುತ್ತೆ, ಈ ಫಿಂಗರ್ ಯಾವ ಡೈರೆಕ್ಷನ್ ಸೂಚಿಸುತ್ತೆ, ಈ ಫಿಂಗರ್ ಯಾವ ಡೈರೆಕ್ಷನ್ ಸೂಚಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇದರಿಂದ ಇದು ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಸರಿನಾ? ಮಾಡಿದ್ರ ಕಮೆಂಟ್? ಇವಾಗ ನೋಡೋಣ, ಇವಾಗ ಇದನ್ನ ತಿಳ್ಕೊಳ್ಳೋಣ. ಓಕೆನಾ? ಒಂದು ಚೆನ್ನಾಗಿರೋ ಎಕ್ಸಾಂಪಲ್ ಅನ್ನ ನಿಮ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ ನ ಪ್ರಕಾರವೇ ಆ ಎಕ್ಸಾಂಪಲ್ ಅನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ. ಓಕೆ? ಆ ಎಕ್ಸಾಂಪಲ್ ಅನ್ನ ನಾವು ಸಾಲ್ವ್ ಮಾಡ್ಕೊಂಡ್ಬಿಡೋಣ. ಅದನ್ನ ನಿಮ್ಗೆ ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಅದೇ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತ ಎಕ್ಸಾಂಪಲ್ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಕಾಣಿಸ್ತಾ ಇರಬಹುದು. ಸರಿನಾ? ಸೊ ಏನ್ ಕೇಳಿದ್ದಾರೆ ಪ್ರಶ್ನೆಯಲ್ಲಿ ಏನ್ ಕೇಳಿದಾರಪ್ಪ ಅಂತಂದ್ರೆ, an electron enters a magnetic field at right angles to it. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಈ ರೀತಿಯಾಗಿ, ಇಲೆಕ್ಟ್ರಾನ್ ಅದಕ್ಕೆ ಕರೆಕ್ಟ್ 90 ಡಿಗ್ರಿಲಿ ಈ ರೀತಿಯಾಗಿ 90 ಡಿಗ್ರಿಲಿ ಈ ರೀತಿಯಾಗಿ ಇಲೆಕ್ಟ್ರಾನ್ ಫ್ಲೋ ಆಗ್ತಾ ಇದೆ. ಸೊ ಇಲೆಕ್ಟ್ರಾನ್ ಆ ರೀತಿಯಾಗಿ ಎಂಟರ್ ಆಗ್ತಾ ಇದೆ ಅಂದ ಮೇಲೆ ಆಸ್ ಶೋನ್ ಇನ್ ದ ಫಿಗರ್. ಸೊ ಆ ಚಿತ್ರ ತೋರಿಸಿದಾರಲ್ವಾ, ಅದೇ ಚಿತ್ರವನ್ನ ನಾನು ಇಲ್ಲೂ ಬಿಡಿಸ್ಕೊಂಡಿದ್ದೇನೆ. ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಇಲೆಕ್ಟ್ರಾನ್ ವಿಲ್ ಬಿ ಅಂತ ಕೇಳಿದ್ದಾರೆ. ಅಂದ್ರೆ ನಾವಿವಾಗ ಫೋರ್ಸ್ ನ ಡೈರೆಕ್ಷನ್ ಅನ್ನ ಕಂಡುಹಿಡಿಬೇಕು. ಈ ಇಲೆಕ್ಟ್ರಾನ್ ಮೇಲೆ ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆಯಲ್ವಾ, ಆ ಫೋರ್ಸ್ ನ ಡೈರೆಕ್ಷನ್ ಅನ್ನ ಕಂಡುಹಿಡ್ಕೋಬೇಕು. ಇವಾಗ ಒಂದು ವಿಷಯ ನೀವು ತಿಳ್ಕೊಳ್ಳಿ, ನಾನು ಈ ರೀತಿಯಾಗಿ ಒಂದು ಸರ್ಕ್ಯೂಟ್ ಇಟ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಓಕೆನಾ? ಈ ರೀತಿಯಾಗಿ ನಾನು ಒಂದು ಸರ್ಕ್ಯೂಟ್ ಇಟ್ಟಿದ್ದೇನೆ ಅಂತ ಇಟ್ಕೊಳ್ಳಿ. ಕರೆಂಟ್ ಹೇಗೆ ಫ್ಲೋ ಆಗುತ್ತೆ? ಕರೆಂಟ್ ಹೇಗೆ ಫ್ಲೋ ಆಗುತ್ತೆ ಅಂದ್ರೆ ಯಾವತ್ತು ಪಾಸಿಟಿವ್ ನಿಂದ ಫ್ಲೋ ಆಗುತ್ತೆ, ಪಾಸಿಟಿವ್ ನಿಂದ ನೆಗೆಟಿವ್ ಇರೋ ಕಡೆ ಫ್ಲೋ ಆಗುತ್ತೆ. ಓಕೆನಾ? ಕರೆಂಟ್ ಈ ರೀತಿಯಾಗಿ ಫ್ಲೋ ಆಗುತ್ತೆ. ಕರೆಂಟ್ ಹೇಗೆ ಫ್ಲೋ ಆಗ್ತಾ ಇದೆ ಅಂತಂದ್ರೆ, ಇಲೆಕ್ಟ್ರಾನ್ಸ್ ಯಾವ ರೀತಿಯಾಗಿ ಫ್ಲೋ ಆಗ್ತದೆ ಗೊತ್ತಾ? ಇಲೆಕ್ಟ್ರಾನ್ಸ್ ಇರೋದು ನೆಗೆಟಿವ್ ಚಾರ್ಜ್. ಕರೆಂಟ್ ಅಂದ್ರೆ ಪಾಸಿಟಿವ್ ಚಾರ್ಜಸ್ ಈ ಕಡೆ ಹೀಗೆ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ. ಸೊ ನೆಗೆಟಿವ್ ಚಾರ್ಜಸ್ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ಬೋದು? ಇಲೆಕ್ಟ್ರಾನಿಕ್ ನೆಗೆಟಿವ್ ಚಾರ್ಜ್ ಇರುತ್ತೆ ತಾನೆ. ಸೊ ನೆಗೆಟಿವ್ ಚಾರ್ಜಸ್ ಅಂದ್ರೆ ಇಲೆಕ್ಟ್ರಾನ್ಸ್ ಯಾವ ಕಡೆ ಫ್ಲೋ ಆಗುತ್ತೆ? ಕರೆಂಟ್ ಈ ಕಡೆ ಫ್ಲೋ ಆಗ್ತಾ ಇದ್ರೆ ಇಲೆಕ್ಟ್ರಾನ್ ನೆಗೆಟಿವ್ ಇಂದ ಪಾಸಿಟಿವ್ ಗೆ ಫ್ಲೋ ಆಗುತ್ತೆ.
ಇಲೆಕ್ಟ್ರಾನ್ ಉಲ್ಟಾ ಡೈರೆಕ್ಷನ್ ಹೋಗುತ್ತೆ. ಅಂದ್ರೆ ಸಪೋಸ್ ಇಲೆಕ್ಟ್ರಾನ್ ನ ಡೈರೆಕ್ಷನ್ ಈ ರೀತಿಯಾಗಿದೆ ಅಂತಂದ್ರೆ ನಮ್ಮ ಕರೆಂಟ್ ನ ಡೈರೆಕ್ಷನ್ ಈ ರೀತಿಯಾಗಿರುತ್ತೆ. ಕರೆಂಟ್ ನ ಡೈರೆಕ್ಷನ್ ಪಾಸಿಟಿವ್ ಇಂದ ನೆಗೆಟಿವ್ ಇರುತ್ತೆ, ಇಲೆಕ್ಟ್ರಾನ್ ಫ್ಲೋ ನ ಡೈರೆಕ್ಷನ್ ನೆಗೆಟಿವ್ ನಿಂದ ಪಾಸಿಟಿವ್ ಇರುತ್ತೆ. ಸೊ ಕರೆಂಟ್ ನ ಡೈರೆಕ್ಷನ್ ಹೀಗಿದೆ ಅಂತಂದ್ರೆ ಇಲೆಕ್ಟ್ರಾನ್ ಫ್ಲೋ ಈ ರೀತಿಯಾಗಿರುತ್ತೆ ಅಂತ ಅರ್ಥ. ಸೊ ಈ ಒಂದು ವಿಷಯ ನಮ್ಗೆ ಅರ್ಥ ಆದ್ರೆ ನಾವು ಇದನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಓಕೆನಾ? ಸೊ ಇಲೆಕ್ಟ್ರಾನ್ ಯಾವ ಕಡೆ ಫ್ಲೋ ಆಗ್ತಾ ಇದೆ? ಇಲೆಕ್ಟ್ರಾನ್ ಫ್ಲೋ ಆಗ್ತಾ ಇರೋದು ಹೀಗೆ. ಸೊ ಕರೆಂಟ್ ನ ಡೈರೆಕ್ಷನ್ ಹೇಗಿರ್ಬೇಕು? ಕರೆಂಟ್ ನ ಡೈರೆಕ್ಷನ್ ಹೀಗಿರ್ಬೇಕು. ಸೊ ಇದೆಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ನಾವೇನ್ ಹಾಕೋಬೇಕು? ಫ್ಲೆಮಿಂಗ್ ನ ಲೆಫ್ಟ್ ಹ್ಯಾಂಡ್ ರೂಲ್ ಹಾಕೋಬೇಕು. ಹೌದಾ? ಸೊ ಲೆಫ್ಟ್ ಹ್ಯಾಂಡ್ ರೂಲ್ ಹಾಕೋತಿದೀವಿ ಅಂತಂದ್ರೆ ಇದೇನನ್ ಸೂಚಿಸುತ್ತೆ? ಇದು ಕರೆಂಟ್ ನ ಡೈರೆಕ್ಷನ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್, ಹಾಗೆ ಇದು ಫೋರ್ಸ್ ನ ಡೈರೆಕ್ಷನ್. ನಮ್ಗೆ ಅವ್ರು ಕೇಳ್ತಾ ಇರೋದೇನು? ಫೋರ್ಸ್ ನ ಡೈರೆಕ್ಷನ್ ಯಾವುದು ಅಂತ. ಇವಾಗ ಕರೆಂಟ್ ನ ಡೈರೆಕ್ಷನ್, ಇಲೆಕ್ಟ್ರಾನ್ ಹೀಗಿದೆ ಅಂತಂದ್ರೆ ಕರೆಂಟ್ ಹೀಗಿದೆ. ಹೌದಾ? ಸೊ ಕರೆಂಟ್ ನ ಡೈರೆಕ್ಷನ್ ಹೀಗೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ಸೊ ಈ ಬೆರಳನ್ನ, ಮ್ಯಾಗ್ನೆಟಿಕ್ ಫೀಲ್ಡ್ ಬೆರಳನ್ನ ಈ ಕಡೆ ಇಟ್ಕೋಬೇಕು. ಸೊ ನಮ್ಮ ಫೋರ್ಸ್ ನ ಡೈರೆಕ್ಷನ್ ಹೇಗಿದೆ? ಫೋರ್ಸ್ ನ ಡೈರೆಕ್ಷನ್ ಯಾವ ಕಡೆ ತೋರಿಸ್ತಾ ಇದೆ? ಕರೆಂಟ್ ನ ಡೈರೆಕ್ಷನ್ ಹೀಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ನ ಡೈರೆಕ್ಷನ್ ಹೀಗಿದೆ. ಸೊ ಫೋರ್ಸ್ ನ ಡೈರೆಕ್ಷನ್ ಯಾವ ಕಡೆಗಿದೆ? ಬೋರ್ಡ್ ನ ಒಳಗಡೆಗಿದೆ. ಹೌದಾ? ಸೊ ಅಲ್ಲಿ ಕೊಟ್ಟಿರೋ ಆನ್ಸರ್ ಅಲ್ಲಿ ಯಾವ್ದು ಕರೆಕ್ಟು? ಇನ್ ಟು ದ ಪೇಜ್, ಆಪ್ಷನ್ ಡಿ ಅಲ್ಲಿ ಸರಿಯಾಗಿರೋ ಆನ್ಸರ್. ಹೌದಾ? ಸೊ ಈ ರೀತಿ ಪ್ರಶ್ನೆ, ಇದು ಅರ್ಥ ಆಗ್ಲಿ ಅಂತಾನೆ ನಾನು ಈ ಎಕ್ಸಾಂಪಲ್ ಅನ್ನ ತಗೊಂಡಿರೋದು. ಇವಾಗ ಮುಂದಿನ ಟಾಪಿಕ್ ಗೆ ಹೋಗೋಣ. ಮುಂದಿನ ಟಾಪಿಕ್ ಇರೋದು ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಓಕೆನಾ? ಅಂದ್ರೆ ನಮ್ಮ ಮನೇಲೆಲ್ಲ ವೈರಿಂಗ್ ಹೇಗಿರುತ್ತೆ ಅಂತ. ಓಕೆನಾ? ಸೊ ನಮ್ಮ ಮನೇಲೆಲ್ಲ ವೈರಿಂಗ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅನ್ನ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ನಾನು ಟ್ಯಾಬ್ ನ ಕವರ್ ತಗೋತೇನೆ ಒಂದ್ಸಲ, ಮತ್ತೆ ನಿಮಗೆ ತೋರಿಸ್ಬಿಡ್ತೇನೆ. ಆ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಈ ರೀತಿಯಾಗಿದೆ. ಓಕೆನಾ? ಲೆಟ್ ಮಿ ಝೂಮ್ ಇಟ್. ಕಾಣಿಸ್ತಾ ಇದೆ ತಾನೆ? ಕಾಣಿಸ್ತಾ ಇದೆ. ಸೊ ಇವಾಗ ಈ ರೀತಿಯಾಗಿದೆ ಅಂತಂದ್ರೆ ನಮ್ಗೆ ಯಾವ ರೀತಿಯಾಗಿ ಬರುತ್ತೆ? ನಮಗೆ ಮನೆಯಲ್ಲಿ ಬರುವಂತ ವೈರ್ ಅಲ್ಲಿ ಇರೋದು ಒಂದು ಲೈವ್ ವೈರ್, ಇನ್ನೊಂದು ನ್ಯೂಟ್ರಲ್ ವೈರ್, ಇನ್ನೊಂದು ಅರ್ತ್ ವೈರ್. ಸೊ ನೀವು ಇದೆಲ್ಲ ನೋಡಿರ್ತೀರಾ, ಪ್ಲಗ್ ಹಾಕುವ ತೂತು ಎಲ್ಲ ನೋಡಿರ್ತೀರಾ. ಹೌದಾ? ಅದರಲ್ಲಿ 3 ವೈರ್ ಇರುತ್ತೆ. ಕೆಲವೊಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಕೆಲವು ಸಲ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಎಕ್ಸ್ಟ್ರಾ 2 ಕೊಟ್ಟಿರ್ತಾರೆ. ಓಕೆನಾ? ಸೊ ಯೂಶುವಲ್ ನಮ್ಮ ಬೇಸಿಕ್ ಅಲ್ಲಿ ಇರೋದು ಎಷ್ಟು ವೈರ್? 3 ವೈರ್ ಇರುತ್ತೆ. ಓಕೆನಾ? ಸೊ ಮೇಲ್ಗಡೆಗಿರೋ ವೈರ್ ಇರುತ್ತಲ್ವಾ, ಅದು ಅರ್ಥಿಂಗ್ ಸಲುವಾಗಿರುತ್ತೆ. ಸೊ ನೋಡಿ, ಇದು ಪ್ಲಗ್ ಕೀ, ಪ್ಲಗ್ ಇನ ಹೋಲ್, ಮೇಲ್ಗಡೆಗಿರೋದು ಯಾವ್ದಕ್ಕೆ ಕನೆಕ್ಟ್ ಮಾಡಿದ್ದಾರೆ? ಅರ್ಥಿಂಗ್ ಕನೆಕ್ಟ್ ಮಾಡಿದ್ದಾರೆ. ಹೀಗಾಗಿ ಮೇಲ್ಗಡೆಗಿರೋ ವೈರ್ ಅರ್ಥಿಂಗ್ ನ ವೈರ್. ಹಾಗೇನೆ ಒಂದಿರೋದು ನ್ಯೂಟ್ರಲ್, ಇನ್ನೊಂದು ಲೈವ್ ವೈರ್. ಸೊ ಅದನ್ನ ಕನೆಕ್ಟ್ ಮಾಡಿರ್ತಾರೆ. ಸೊ ಏನು ನ್ಯೂಟ್ರಲ್ ವೈರು, ಏನ್ ಲೈವ್ ವೈರು, ಎಲ್ಲದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ಅರ್ಥಿಂಗ್ ವೈರ್ ನ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಅರ್ಥಿಂಗ್ ವೈರು ನಮ್ಮ ಮನೆ ವೈರಿಂಗ್ ಅಲ್ಲೆಲ್ಲ ನೀವು ಇಲೆಕ್ಟ್ರಿಷಿಯನ್ ಯಾರು ಕೆಲಸ ಮಾಡ್ಬೇಕಾದ್ರೆ ನೀವು ಅವ್ರ ಹತ್ರ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲೆಕ್ಟ್ರಿಷಿಯನ್ ಕೆಲಸ ಮಾಡೋದು ನೋಡಿದ್ರೆ ಗೊತ್ತಾಗುತ್ತೆ. ಈ ಅರ್ಥಿಂಗ್ ವೈರ್ ಯಾವತ್ತು ನಾವು ಗ್ರೀನ್ ಕಲರ್ ವೈರ್ ಯೂಸ್ ಮಾಡ್ಕೋತೀವಿ. ಸರ್ ಬೇರೆ ಕಲರ್ ಯೂಸ್ ಮಾಡ್ಕೋಬಹುದು, ಬಟ್ ಅದ್ರ ಒಳಗಡೆ ಇರೋ ಮಟೀರಿಯಲ್ ಕೂಡ ಚೇಂಜ್ ಇರುತ್ತೆ. ಸೊ ಅರ್ಥಿಂಗ್ ವೈರ್ ನ ಸ್ಪೆಷಾಲಿಟಿ ಏನ್ ಗೊತ್ತಾ? ಅರ್ಥಿಂಗ್ ವೈರ್ ಅಂತಾನೆ ಸ್ಪೆಷಲ್ ಆಗಿ ಸಿಗುತ್ತೆ, ಗ್ರೀನ್ ಕಲರ್ ಇರುತ್ತೆ, ಗ್ರೀನ್ ಕಲರ್ ಕೋಟಿಂಗ್ ಇರುತ್ತೆ ಅದ್ರ ಮೇಲೆ. ಸೊ ಅರ್ಥಿಂಗ್ ವೈರ್ ನ ಸ್ಪೆಷಾಲಿಟಿ ಏನ್ ಗೊತ್ತಾ? ಅದು ದಪ್ಪ ಇರುತ್ತೆ. ಬಾಕಿ ವೈರಿಗೆ ಕಂಪೇರ್ ಮಾಡಿದ್ರೆ, ನ್ಯೂಟ್ರಲ್ ವೈರು ಅಥವಾ ಲೈವ್ ವೈರ್ ಏನಿತ್ತೋ ಅದಕ್ಕೆ ಕಂಪೇರ್ ಮಾಡಿದ್ರೆ ಅರ್ಥಿಂಗ್ ವೈರ್ ಏನಿತ್ತಲ್ವಾ ಅದು ದಪ್ಪ ಇರುತ್ತೆ. ಯಾಕೆ ದಪ್ಪ ಇರುತ್ತೆ? ದಪ್ಪ ವೈರ್ ಅಂತಂದ್ರೆ ಏನರ್ಥ ಮಕ್ಕಳ? ದಪ್ಪ, ಹಿಂದಿನ ಚಾಪ್ಟರ್ ನೆನಪಾಗ್ಲಿಲ್ವಾ? ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಎ, ರೋ ಎಲ್ ಬೈ ಎ. ದಪ್ಪ ವೈರ್ ಅಂತಂದ್ರೆ ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಅಂತ ಅರ್ಥ. ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಇದ್ರೆ ಅದರ ರೆಸಿಸ್ಟೆನ್ಸ್ ಕಮ್ಮಿ ಅಂತ ಅರ್ಥ. ಸೊ ರೆಸಿಸ್ಟೆನ್ಸ್ ಕಮ್ಮಿ ಇರೋದು ಯಾವ ವೈರ್ ಅಲ್ಲಿ? ಯಾವ ವೈರ್ ಅಲ್ಲಿ ಅಂದ್ರೆ ಯಾವ ವೈರ್ ನ ತಗೊಂಡೋಗಿ ನಾವು ಅರ್ಥಿಂಗ್ ಮಾಡಿರ್ತೇವೋ ಆ ವೈರ್ ನಲ್ಲಿ. ಸರಿನಾ? ಇವಾಗ ನೆಕ್ಸ್ಟ್ ಅದ್ರ ಫಂಕ್ಷನ್ ಎಲ್ಲ ಹೇಳ್ತೀನಿ, ಬಟ್ ಸದ್ಯಕ್ಕೆ ನಿಮ್ ತಲೆಯಲ್ಲಿ ಇರಬೇಕು ಎಲ್ಲಕ್ಕಿಂತ ಕಮ್ಮಿ ರೆಸಿಸ್ಟೆನ್ಸ್ ಇರೋದು ಅರ್ಥಿಂಗ್ ವೈರ್ ನಲ್ಲಿ ಅನ್ನೋದು ನಿಮ್ ತಲೆಯಲ್ಲಿ ಇರಲಿ. ಅದಾದ್ಮೇಲೆ ಒಂದು ಲೈವ್ ವೈರ್ ಅಂತ ಬರುತ್ತೆ. ಲೈವ್ ವೈರ್ ಯಾವ ರೀತಿಯಾಗಿರತ್ತಪ್ಪ ಅಂದ್ರೆ, ನೀವು ಸಪೋಸ್ ಲೈವ್ ವೈರ್ ಮುಟ್ಟಿ ನೆಲದ ಮೇಲೆ ನಿಂತ್ಕೊಂಡಿದೀರ ಅಂತಂದ್ರೆ ನಿಮ್ಗೆ ಶಾಕ್ ಹೊಡಿಯುತ್ತೆ. ಸರಿನಾ? ಲೈವ್ ವೈರ್ ನ ಮುಟ್ಟಿ ನೀವು ನೆಲದ ಮೇಲೆ ನಿಂತ್ಕೊಂಡಿದ್ದೀರಾ ಅಂತಂದ್ರೆ, ಡೈರೆಕ್ಟ್ ಆಗಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ಶಾಕ್ ಹೊಡಿಯುತ್ತೆ. ಬಟ್ ಇನ್ನೊಂದು ವೈರ್ ಇರುತ್ತೆ, ನ್ಯೂಟ್ರಲ್ ವೈರ್. ನ್ಯೂಟ್ರಲ್ ವೈರ್ ನ ಪೊಟೆನ್ಶಿಯಲ್ 0. ಓಕೆ, ನ್ಯೂಟ್ರಲ್ ವೈರ್ ನ ಪೊಟೆನ್ಶಿಯಲ್ 0. ಸೊ ಗ್ರೌಂಡ್ ಇನ್ ಪೊಟೆನ್ಶಿಯಲ್ 0, ನೆಲದ ಪೊಟೆನ್ಶಿಯಲ್ 0. ಸೊ ನ್ಯೂಟ್ರಲ್ ವೈರ್ ಇಂದು 0, ಗ್ರೌಂಡ್ ಇಂದು 0. ಸೊ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಏನಾದ್ರು ಕ್ರಿಯೇಟ್ ಆದಂಗಾಯ್ತಾ? ಇಲ್ಲ. ಸೊ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಇಲ್ಲ ಅಂದ್ಮೇಲೆ ಕರೆಂಟ್ ಹರಿಯಲ್ಲ. ಸೊ ನೀವು ನ್ಯೂಟ್ರಲ್ ವೈರ್ ಅನ್ನ ಹಿಡ್ಕೊಂಡು ನೆಲದ ಮೇಲೆ ನಿಂತ್ರೆ ನಿಮಗೆ ಏನೂ ಆಗಲ್ಲ. ಬಟ್ ಲೈವ್ ವೈರ್ ನ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ, ಗ್ರೌಂಡ್ ನ ಪೊಟೆನ್ಶಿಯಲ್ 0. ಸೊ ನೀವು ಲೈವ್ ವೈರ್ ಇಟ್ಕೊಂಡು ನೆಲದ ಮೇಲೆ ನಿಂತಿದ್ರ ಅಂದ್ರೆ ನಿಮ್ಗೆ ಶಾಕ್ ಹೊಡಿಯುತ್ತೆ. ಸರಿನಾ? ಸೊ ಮತ್ತೊಂದು ವಿಷಯ ನೀವು ಯಾವತ್ತೂ ನೋಡಿರ್ತೀರಾ, ಚಂದ ವಿಷಯ ಇದು, ಏನಂದ್ರೆ ಕರೆಂಟ್ ಕಂಬದ ಮೇಲೆಲ್ಲ ನೋಡಿರ್ತೀರಾ. ಕರೆಂಟ್ ಕಂಬ ಈ ರೀತಿಯಾಗಿರುತ್ತೆ. ಹೌದಾ? ಆ ಕರೆಂಟ್ ಕಂಬದಲ್ಲಿ ಸಿಕ್ಕಾಪಟ್ಟೆ ವೈರ್ಸ್ ಇರ್ತವೆ. ಓಕೆ, ಈ ರೀತಿ ವೈರ್, ಈ ರೀತಿ ಇನ್ನೊಂದು ವೈರ್, ಈ ರೀತಿ ಇನ್ನೊಂದು ವೈರ್. ಸೊ ಈ ರೀತಿಯಾಗಿ ವೈರ್ಸ್ ಎಲ್ಲ ಇರುತ್ತೆ. ಈ ವೈರ್ ಮೇಲೆ ಹಕ್ಕಿ ಕೂತಿರುತ್ತೆ. ಹೌದಾ? ಈ ವೈರ್ ಮೇಲೆ ಹಕ್ಕಿ ಕೂತಿರುತ್ತೆ. ಈ ಹಕ್ಕಿ ಕೂತ್ಕೊಳ್ಳುತ್ತೆ. ಸಪೋಸ್ ಆ ಹಕ್ಕಿ ಲೈವ್ ವೈರ್ ಮೇಲೆನೆ ಕೂತಿದೆ ಅಂತ ಇಟ್ಕೊಳ್ಳಿ. ಆ ಹಕ್ಕಿಗೆ ಶಾಕ್ ಹೊಡೆದದ್ ಯಾವತ್ತಾದ್ರೂ ನೋಡಿದಿರಾ? ಇಲ್ಲ. ಆರಾಮಾಗಿ ಕೂತ್ಕೊಳ್ಳುತ್ತೆ, ಆರಾಮಾಗಿ ಹೋಗ್ಬಿಡುತ್ತೆ.
ಸೊ ಯಾಕೆ ಹಕ್ಕಿಗೆ ಶಾಕ್ ಹೊಡಿಯಲ್ಲ? ಯಾಕೆ ಹಕ್ಕಿಗೆ ಶಾಕ್ ಹೊಡಿಯಲ್ಲ? ಆ ವೈರ್ ಮತ್ತೆ ಕೋಟಿಂಗು ಮಾಡಿರೋದಿಲ್ಲ. ಓಕೆ, ನಮ್ಮ ಮನೆ ಒಳಗಡೆಲ್ಲ ನಾವು ಯೂಸ್ ಮಾಡೋ ವೈರ್ ಏನಿರುತ್ತೆ, ವೈರ್ ಇರುತ್ತೆ, ವೈರ್ ಹೊರಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ. ಬಟ್ ಮೇಲೆಲ್ಲ ಹಾಕಿರ್ತಾರಲ್ವಾ ತಂತಿ, ಕರೆಂಟ್ ವೈರ್ ಎಲ್ಲ ಅದಕ್ಕೆ ಕೋಟಿಂಗು ಇರುದಿಲ್ಲ. ನೀವು ಕರೆಕ್ಟ್ ಆಗಿ ನೋಡ್ರಿ, ಅದಕ್ಕೆ ಯಾರು ಖರ್ಚು ಮಾಡ್ತಾನಪ್ಪ ಎಕ್ಸ್ಟ್ರಾ ಅಂತ ಹೇಳಿ ಅದು ಕೋಟಿಂಗು ಇರುದಿಲ್ಲ, ಓಪನ್ ವೈರ್ ಇರ್ತದ ಅದು. ಓಕೆನಾ? ಸೊ ಆ ಓಪನ್ ವೈರ್ ಮೇಲೆ ಹೋಗ್ಕೊಂಡು ಹಕ್ಕಿ ಕೂತ್ರೇನು ಹಕ್ಕಿಗೆ ಏನು ಆಗುದಿಲ್ಲ. ಯಾಕಂದ್ರೆ ಈ ಹಕ್ಕಿಗೆ ಕರೆಂಟ್ ಫ್ಲೋ ಆಗ್ಬೇಕಂದ್ರೆ ಏನಿರ್ಬೇಕಪ್ಪ, ಕ್ಲೋಸ್ಡ್ ಸರ್ಕಿಟ್ ಇರಬೇಕು. ಆ ಕ್ಲೋಸ್ಡ್ ಸರ್ಕಿಟ್ ನಲ್ಲೂ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಇರಬೇಕು. ಹೌದಾ? ಇಲ್ಲಿ ಹಕ್ಕಿ ಒಂದೇ ವೈರ್ ಮೇಲೆ ಕೂತಿದೆ ಅಂತಂದ್ರೆ ಆ ಸರ್ಕಿಟ್ ಕ್ಲೋಸ್ ಆಗಿದ್ಯಾ? ಅಲ್ಲೆಲ್ಲಾದ್ರೂ ಕಮ್ಮಿ ಪೊಟೆನ್ಶಿಯಲ್, ಜಾಸ್ತಿ ಪೊಟೆನ್ಶಿಯಲ್ ಅಥವಾ ಪೊಟೆನ್ಶಿಯಲ್ ಡಿಫ್ರೆನ್ಸ್ ಅನ್ನೋದಲ್ಲೆಲ್ಲಾದ್ರೂ ಕ್ರಿಯೇಟ್ ಆಗಿದ್ಯಾ? ಇಲ್ಲ. ಆ ರೀತಿ ಆಗಾಗಿಲ್ಲ. ಹೀಗಾಗಿ ಹಕ್ಕಿ ಸೇಫು. ಈಗ ಸಪೋಸ್ ಯಾವ್ದಾದ್ರು ಒಂದು ದೊಡ್ಡ ಹಕ್ಕಿ ಬಂತು, ಅದ್ರ ಬಾಲ ದೊಡ್ಡ ಇದೆ ಅಂತ ಇಟ್ಕೊಳ್ಳಿ, ಸರಿನಾ? ಈಗ ಇದಿರೋದು ಲೈವ್ ವೈರ್ ಅಂತ ಇಟ್ಕೊಳ್ಳಿ, ಇದು ಲೈವ್ ವೈರ್ ಇದೆ, ಇಲ್ಲಿ ನ್ಯೂಟ್ರಲ್ ವೈರ್ ಇದೆ ಅಂತ ಇಟ್ಕೊಳ್ಳಿ. ಓಕೆನಾ? ಸೊ ಆ ಹಕ್ಕಿ ಬಾಲ ದೊಡ್ಡ ಇದೆ, ಆ ಹಕ್ಕಿ ಇದ್ರ ಮೇಲೆ ಕೂತ್ಕೊಂತು, ಬಟ್ ಆ ಬಾಲ ಏನಾದ್ರೂ ನ್ಯೂಟ್ರಲ್ ತಾಕ್ತು ಅಂತ ಇಟ್ಕೊಳ್ಳಿ. ಸಪೋಸ್ ಆ ಬಾಲ ನ್ಯೂಟ್ರಲ್ ವೈರ್ ತಾಕ್ತು ಅಂತ ಇಟ್ಕೊಳ್ಳಿ. ಆವಾಗ ಏನಾಗತ್ತೆ? ಆವಾಗ ಸರ್ಕಿಟ್ ಕಂಪ್ಲೀಟ್ ಆಗತ್ತೆ. ಅವಾಗ ಸರ್ಕಿಟ್ ಕಂಪ್ಲೀಟ್ ಆಗತ್ತೆ. ಈ ಲೈವ್ ವೈರ್ ಏನಿದೆಯಲ್ವಾ, ಲೈವ್ ವೈರ್ ನ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ, ನ್ಯೂಟ್ರಲ್ ವೈರ್ ನ ಪೊಟೆನ್ಶಿಯಲ್ 0 ಇರುತ್ತೆ. ಅಂದ್ರೆ ಜಾಸ್ತಿ ಪೊಟೆನ್ಶಿಯಲ್ ಮತ್ತೆ 0 ಪೊಟೆನ್ಶಿಯಲ್ ನಡುವೆ ಏನಾಯ್ತು? ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಯ್ತು. ಪೊಟೆನ್ಶಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಯ್ತು ಅಂದ್ರೆ ಹಕ್ಕಿ ಮೂಲಕ ಕರೆಂಟ್ ಫ್ಲೋ ಆಗತ್ತೆ, ಹಕ್ಕಿ ದೇವ್ರ ಪಾದ ಸೇರ್ಕೊಳ್ಳತ್ತೆ. ಓಕೆನಾ? ಸೊ ಈ ರೀತಿಯಾಗಿ ಆಗತ್ತೆ. ಒಂದೇ ವೈರ್ ಮೇಲೆ ಕೂತು ಹಕ್ಕಿ ಏನು ಮಾಡಪ್ಪ, ಹಕ್ಕಿಗೆ ಏನು ಆಗುದಿಲ್ಲ. ಆ ಹಕ್ಕಿ ಬಾಲ ಏನಾದ್ರೂ ಅಪ್ಪಿ ತಪ್ಪಿ ಇನ್ನೊಂದು ಬೇರೆ ಪೊಟೆನ್ಶಿಯಲ್ ಇರೋ ವೈರ್ಗೆ ಟಚ್ ಆಯ್ತು ಅಂತಂದ್ರೆ ಹಕ್ಕಿ ಮೂಲಕ ಕರೆಂಟ್ ಫ್ಲೋ ಆಗತ್ತೆ, ಹಕ್ಕಿಯ ದುರಂತ ಅಂತ್ಯ ಆಗಿಬಿಡತ್ತೆ. ಸರಿನಾ? ಸೊ ಇವೆಲ್ಲ ಆಯ್ತು. ಈಗ ಲೈವ್ ವೈರ್ ಬಗ್ಗೆನೂ ಗೊತ್ತಾಯ್ತು, ನ್ಯೂಟ್ರಲ್ ವೈರ್ ಬಗ್ಗೆನೂ ಗೊತ್ತಾಯ್ತು, ಹಾಗೇನೆ ಅರ್ಥಿಂಗ್ ವೈರ್ ಬಗ್ಗೆನೂ ನಿಮ್ಗೆ ಗೊತ್ತಾಯ್ತು. ಈ ಅರ್ಥಿಂಗ್ ವೈರ್ ಇರುತ್ತಲ್ವಾ, ಈ ಕರೆಂಟ್ ಕಂಬದಲ್ಲೆಲ್ಲ ಅರ್ಥಿಂಗ್ ವೈರ್ ಇರುತ್ತಿಲ್ಲ. ಅರ್ಥಿಂಗ್ ವೈರ್ ಏನಿರುತ್ತೆ, ನಮ್ಮ ಮನೆದು ಪ್ಲಗ್ ನಿಂದ ಹೋಗಿ ಸೀದಾ ತಗೊಂಡೋಗಿ ಮನೆ ಹತ್ರನೇ ಎಲ್ಲಾದ್ರೂ ಗ್ರೌಂಡಿಂಗ್ ಮಾಡಿರ್ತಾರೆ. ಓಕೆನಾ? ಗ್ರೌಂಡಿಂಗ್ ಮಾಡೋದಕ್ಕೆ ಇದು ಸಿಂಬಾಲ್. ಸೊ ಮನೆ ಹತ್ರನೇ ಎಲ್ಲಾದ್ರೂ ಗ್ರೌಂಡಿಂಗ್ ಮಾಡಿರ್ತಾರೆ. ಯಾಕೆ ಇದನ್ನ ಗ್ರೌಂಡಿಂಗ್ ಮಾಡಿರ್ತಾರೆ ಗೊತ್ತಾ? ಪ್ರತಿ ಇದು ತಗೊಂಡ್ಲಿ ನೀವು, ಪ್ರತಿ ಪ್ಲಗ್ ತಗೊಳ್ಳಿ, ಪ್ರತಿ ಪ್ಲಗ್ ನಿಂದನೂ ವೈರ್ ಗಳನ್ನ ಸೇರಿಸಿ ಒಂದ್ ಕಡೆ ಗ್ರೌಂಡಿಂಗ್ ಮಾಡಿರ್ತಾರೆ. ನಿಮಗ್ ತೋರಿಸ್ತೀನಿ, ನಿಮಗ್ ತೋರಿಸ್ತೀನಿ. ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅಲ್ಲ ಮತ್ತೊಂದ್ಸಲ ತೋರಿಸ್ತೀನಿ. ಇಲ್ಲಿ ನೋಡ್ರೋ, ಕಾಣಿಸ್ತಾ ಇದ್ದಾನೆ? ಇಲ್ಲಿಟ್ರೆ ಕಾಣಿಸುತ್ತೆ. ಇಲ್ಲಿಂದ ಬಂದಿರೋ ಗ್ರೀನ್ ವೈರ್ ನೋಡಿ, ಇಲ್ಲಿಂದ ಬಂದಿರೋ ಗ್ರೀನ್ ವೈರ್ ನೋಡಿ, ಇಲ್ಲಿಂದ ಬಂದಿರೋ ಗ್ರೀನ್ ವೈರ್ ನೋಡಿ, ಎಲ್ಲ ಗ್ರೀನ್ ವೈರ್ ಗಳನ್ನ ಸೇರಿಸ್ಕೊಂಡು ಒಂದ್ ಕಡೆಗೆ ಅರ್ಥಿಂಗ್ ಮಾಡಿರ್ತಾರೆ. ಓಕೆನಾ? ಸೊ ಅದನ್ನ ಮಾಡಿರ್ತಾರೆ ಅನ್ನೋದು ಗೊತ್ತಾಯ್ತು. ಈಗ ಏನಾಗತ್ತೆ ಆಕ್ಚುಲಿ ಅಂತ ನೋಡೋಣ. ಏನಾಗತ್ತೆ ಅಂತಂದ್ರೆ, ನೀವು ಸಪೋಸ್ ಯಾವ್ದಾದ್ರು ಮೆಟಲ್ ಇರುವಂತಹ ವಸ್ತು ಯೂಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಸಪೋಸ್ ವಾಷಿಂಗ್ ಮಷಿನ್ ಯೂಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಓಕೆನಾ? ವಾಷಿಂಗ್ ಮಷಿನ್ ಯೂಸ್ ಮಾಡ್ತಾ ಇದ್ದೀರಾ. ಆ ವಾಷಿಂಗ್ ಮಷಿನ್ ಎಲ್ಲ ಕರೆಕ್ಟ್ ಆಗಿ ಫಂಕ್ಷನ್ ಆಗ್ತಾ ಇತ್ತು, ಅಲ್ಲೆಲ್ಲೂ ಕರೆಂಟ್ ಲೀಕೇಜ್ ಇಲ್ಲ, ನಿಮ್ಗೇನು ತೊಂದರೆ ಇಲ್ಲ. ಸಪೋಸ್ ಆ ಮಷಿನ್ ನಲ್ಲಿ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು, ಅಥವಾ ನೀರ್ ಜಾಸ್ತಿ ಸ್ಪ್ರೆಡ್ ಆಗಿ ಏನೋ ಒಂದಾಗಿ ಆ ವೈರ್ ನಲ್ಲಿ ಮಷಿನ್ ಒಳಗಡೆನೆ ಒಂದ್ ಸ್ವಲ್ಪ ಕರೆಂಟ್ ಲೀಕ್ ಆಗಿ ಹೊರಗಡೆಗೆ ಬಂತು ಅಂತ ಇಟ್ಕೊಳ್ಳಿ. ಹೊರಗಡೆ ಅಂದ್ರೆ ಹೊರಗಡೆ ಮಷಿನ್ ಯಾವ್ದ್ರ ಮೆಟಲ್ ಇಂದ ಮಾಡಿರ್ತಾರೆ, ಹೊರಗಡೆ ಬಾಡಿ, ಆ ಬಾಡಿಗೆ ಬಂತು ಅಂತ ಇಟ್ಕೊಳ್ಳಿ. ಸಪೋಸ್ ಅರ್ಥಿಂಗ್ ಮಾಡ್ಲಿಲ್ಲ ಆಗಿದ್ರು, ಆವಾಗ ನೀವು ಹೋಗಿ ಆ ವಾಷಿಂಗ್ ಮಷಿನ್ ಅನ್ನ ಮುಟ್ಟಿದ್ರಿ ಅಂದ ತಕ್ಷಣ ನಿಮ್ಮ ಮೂಲಕ ಕರೆಂಟ್ ಫ್ಲೋ ಆಗತ್ತೆ. ರೈಟ್? ನಿಮ್ಮ ಮೂಲಕ ಕರೆಂಟ್ ಫ್ಲೋ ಆಗತ್ತೆ, ನಿಮಗ್ ಶಾಕ್ ಹೊಡಿಯತ್ತೆ. ಸಪೋಸ್ ನಾನು ಗ್ರೌಂಡಿಂಗ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಓಕೆನಾ? ಅದಕ್ಕೆ ಆಲ್ರೆಡಿ ಕರೆಂಟ್ ಸಪ್ಲೈ ಇದೆ, ಇದನ್ನ ನಾನು ಗ್ರೌಂಡಿಂಗ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಆವಾಗ ಬಂದು ನೀವು ಅದನ್ನ ಮುಟ್ತೀರಾ, ಆವಾಗ ನಿಮ್ಗೆ ಅಷ್ಟು ಜಾಸ್ತಿ ಶಾಕ್ ಆಗೋದಿಲ್ಲ, ನಿಮ್ಮ ಜೀವ ತೆಗೆಯುವಂತ ಶಾಕ್ ಏನು ಇಲ್ಲಿಂದ ಬರೋದಿಲ್ಲ. ಒಂದ್ ಸ್ವಲ್ಪ ಕರೆಂಟ್ ನಿಮ್ ಮೂಲಕ ಫ್ಲೋ ಆಗುತ್ತೆ. ಜಾಸ್ತಿ ಕರೆಂಟ್ ಎಲ್ಲಿ ಫ್ಲೋ ಆಗುತ್ತೆ? ಜಾಸ್ತಿ ಕರೆಂಟ್ ಗ್ರೌಂಡಿಂಗ್ ವೈರ್ ಮೂಲಕ ಡೈರೆಕ್ಟ್ ಆಗಿ ಗ್ರೌಂಡಿಗೆ ಫ್ಲೋ ಆಗ್ಬಿಡತ್ತೆ. ಯಾಕೆ ಹೀಗಾಯ್ತು ಸರ್? ನಾನ್ ಸ್ಟಾರ್ಟಿಂಗ್ ನಲ್ಲಿ ಅರ್ಥಿಂಗ್ ವೈರ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಮಾತು ಹೇಳಿದ್ದೆ, ಹೌದಾ? ಏನ್ ಹೇಳಿದ್ದೆ? ಇದರ ರೆಸಿಸ್ಟೆನ್ಸ್ ಅತ್ಯಂತ ಕಮ್ಮಿ ಇರತ್ತೆ ಅಂತ ಹೇಳಿದ್ದೆ. ಈಗ ನೀವೇ ಹೇಳಿ, ನಿಮ್ ಮುಂದೆ ಎರಡು ದಾರಿ ಇದೆ, ಓಕೆನಾ? ನಿಮ್ ಮುಂದೆ ಎರಡು ದಾರಿ ಇದೆ. ಈಗ ನೀವು ಈ ಜಾಗದಲ್ಲಿ ಬಂದು ನಿಂತಿದ್ರೆ, ಈ ಜಾಗದಲ್ಲಿ ಬರೀ ಕಲ್ಲು ಮುಳ್ಳುಗಳು ಇದೆ. ಈ ಜಾಗದಲ್ಲಿ ಚಂದ ರೋಡ್ ಇದೆ. ಓಕೆನಾ? ನೀವು ಯಾವ ದಾರಿಯಿಂದ ಹೋಗ್ತೀರಾ? ನೀವು ಕೊನೆಗೆ ಅದೇ ದಾರಿ ಸೇಮ್ ಜಾಗಕ್ಕೆ ಹೋಗುತ್ತೆ. ನಿಮ್ಗೆ ಇಲ್ಲೆಲ್ಲ ಹೋಗ್ಬೇಕು, ಇಲ್ಲಿ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ನಿಮ್ಗದು ಸೀದಾ ನಿಮ್ಗಲ್ಲಿ ಗ್ರಾಮ ಪಂಚಾಯತಿಗೆ ಕರ್ಕೊ ಹೋಗುತ್ತೆ. ಎರಡು ದಾರಿ ನಿಮ್ಗೆ ಅಲ್ಲೇ ಕರ್ಕೊ ಹೋಗುತ್ತೆ. ಬಟ್ ಸ್ಟಿಲ್ ನಿಮ್ಗೆ ಹೋಗ್ಬೇಕಾಗಿರೋ ಗುರಿ ಇದ್ದಲ್ಲೇ ನೀವು ಹೋಗ್ತೀರಾ. ಬಟ್ ಸ್ಟಿಲ್ ಒಂದ್ ಜಾಗದಲ್ಲಿ ಕಲ್ಲು ಮುಳ್ಳು ಇದೆ, ಒಂದ್ ಜಾಗದಲ್ಲಿ ಕ್ಲೀನ್ ಇದೆ. ನೀವು ಯಾವ ದಾರಿಯಿಂದ ಹೋಗ್ತೀರಾ? ನೀವು ಆಬ್ವಿಯಸ್ಲಿ ಇದೇ ದಾರಿಯಿಂದ ಹೋಗ್ತೀರಾ. ಕರೆಂಟು ಹಂಗೆ ಥಿಂಕ್ ಮಾಡತ್ತೆ. ಯಾವ್ದ್ರಲ್ಲಿ ತನಗೆ ರೆಸಿಸ್ಟೆನ್ಸ್ ಜಾಸ್ತಿ ಅಂತೂ ಆ ಕಡೆಯಿಂದ ಕರೆಂಟು ಹೋಗಲ್ಲ, ತುಂಬಾ ಹೋದ್ರೂ ತುಂಬಾ ಕಮ್ಮಿ ಫ್ಲೋ ಆಗುತ್ತೆ.
ಕರೆಂಟ್ ಜಾಸ್ತಿ ಆಗಿ ಹೋಗೋದಲ್ಲಿ ಯಾವ್ದ್ರಲ್ಲಿ ತನಗೆ ರೆಸಿಸ್ಟೆನ್ಸ್ ಕಮ್ಮಿ ಇದೆಯೋ ಅಲ್ಲಿಂದ ಕರೆಂಟ್ ಹೋಗೋದಕ್ಕೆ ಇಷ್ಟಪಡುತ್ತೆ. ಹೀಗಾಗಿ ಇಲ್ಲಿಂದ ಲೀಕೇಜ್ ಆದ ಕರೆಂಟ್ ಎಲ್ಲ ಯಾವ್ದ್ರ ಮೂಲಕ ಹೋಗುತ್ತೆ? ಲೀಕೇಜ್ ಆಗಿರೋ ಕರೆಂಟ್ ಎಲ್ಲ ಗ್ರೌಂಡ್ ಗೆ ಹೋಗುತ್ತೆ, ಸೀದಾ ನಿಮ್ಮ ಮೂಲಕ ಹೋಗೋದು ತುಂಬಾ ಕಡಿಮೆ. ಹೀಗಾಗಿ ನಾವು ಸೇಫ್ ಆಗ್ತೀವಿ. ಯಾವತ್ತಿದ್ರೂ ಗ್ರೌಂಡಿಂಗ್ ಏನ್ ಮಾಡುತ್ತೆ? ನಮ್ಮ ಮನುಷ್ಯರನ್ನ ಲೀಕೇಜ್ ಆಗಿರುವಂತ ಕರೆಂಟ್ ಇಂದ ಸೇಫ್ ಆಗಿ ಇಡತ್ತೆ. ಯಾವ್ದಾದ್ರು ಟಾಪಿಕ್ ಇಲ್ಲಿ ಮಿಸ್ ಆಯ್ತಾ? ಐ ಡೋಂಟ್ ಥಿಂಕ್ ಸೊ. ಯಾವ ಟಾಪಿಕ್ ಮಿಸ್ ಆಗಿಲ್ಲ ಅಂತ. ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಏನು ಅಂತ ಒಂದ್ ಕೇಳ್ತಾರೆ. ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಈಗ ನೋಡ್ರೋ, ಈಗ ನಾನು ಆಲ್ರೆಡಿ ಹೇಳಿದ್ದೀನಲ್ವಾ, ಇಲ್ಲಿ ಮಿಡ್ಲ್ ಅಲ್ಲಿ ಇರೋದು ನ್ಯೂಟ್ರಲ್ ವೈರ್, ಈ ಕಡೆಗೆ ಲೈವ್ ವೈರ್ ಇದೆ ಅಂತ ಇಟ್ಕೊಳ್ಳಿ. ಈ ಲೈವ್ ವೈರ್ ನ್ಯೂಟ್ರಲ್ ವೈರ್ ಅನ್ನ ತಗೊಬಂದ್ ನಾನು ಮಿಡ್ಲ್ ಅಲ್ಲಿ ಒಂದು ಕಬ್ಬಿಣದ ರಾಡ್ ಇಟ್ಟೆ ಅಂತ ಇಟ್ಕೊಳ್ಳಿ. ತಗೊಬಂದ್ ಕಬ್ಬಿಣದ ರಾಡ್ ಅನ್ನ ಇಟ್ಕೊಂಡೆ, ಏನಾಗ್ಬೋದು? ಯಾವ ತರ ಈ ರೀತಿ ಮಂಗನಾಟ ಮಾಡಿ ನೋಡಿದಿರಾ? ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಏನಾಗ್ತದೆ ಅಂತ ನಾನು ಹೇಳ್ಬಿಡ್ತೇನೆ, ಓಕೆನಾ? ಯಾಕಂದ್ರೆ ಸಿಕ್ಕಾಪಟ್ಟೆ ಡೇಂಜರ್ ಇದು. ಸೊ ಏನಾಗುತ್ತೆ, ಇದು ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಅಲ್ಲಿ ಇರುತ್ತೆ, ಇದ್ರ ವೋಲ್ಟೇಜ್ 0 ಇರುತ್ತೆ. ಹೌದಾ? ಇದ್ರ ಪೊಟೆನ್ಶಿಯಲ್ 0 ಇರುತ್ತೆ, ಇದು ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಅಲ್ಲಿ ಇರುತ್ತೆ. ಸೊ ನಾನು ಏನಾದ್ರು ರಾಡ್ ತಗೊಂಡ್ಬಂದು ಇಲ್ಲಿ ಇಟ್ಟಾಗ ರಾಡ್ ನ ರೆಸಿಸ್ಟೆನ್ಸ್ ತುಂಬಾ ಕಡಿಮೆ. ರಾಡ್ ಅಂದ್ರೆ ಕಬ್ಬಿಣದ ರಾಡಿನ ರೆಸಿಸ್ಟೆನ್ಸ್ ತುಂಬಾ ಕಡಿಮೆ, ಇಟ್ಸ್ ಅ ಮೆಟಲ್. ಹೌದಾ? ಸೊ ಈ ಕಬ್ಬಿಣದ ರಾಡ್ ಮೂಲಕ ಸಿಕ್ಕಾಪಟ್ಟೆ ಹೈ ಕರೆಂಟ್ ಫ್ಲೋ ಆಗುತ್ತೆ. ಸೊ ಹೈ ಕರೆಂಟ್ ಫ್ಲೋ ಆದಾಗ, ಸಿಕ್ಕಾಪಟ್ಟೆ ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ ನಮಗ್ ಗೊತ್ತಲ್ವಾ? ಜೌಲ್ನ ಉಷ್ಣೋತ್ಪಾದನಾ ನಿಯಮ, ಜೌಲ್ಸ್ ಇಫೆಕ್ಟ್ ಆಫ್ ಹೀಟಿಂಗ್ ಇಫೆಕ್ಟ್ ಎಲ್ಲ ಗೊತ್ತಲ್ವಾ? H is equal to I square RT. ಹೌದಾ? ಸೊ ಕರೆಂಟ್ ಜಾಸ್ತಿ ಫ್ಲೋ ಆಗ್ತದೆ ಅಂತಂದ್ರೆ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗಿ ಒಂದೇ ಸಲ ಸ್ಪಾರ್ಕ್ ಆಗ್ಬಿಡತ್ತೆ, ರಬಕ್ ಅಂತ ಒಂಥರ ಆಗ್ಬಿಡತ್ತೆ. ಗೊತ್ತಾಯ್ತಾ? ಇದೆಲ್ಲ ನಾನು ಸಿಕ್ಕಾಪಟ್ಟೆ ನೋಡಿದೀನಿ. ಅಂಡ್ ಬೇಡ ಅದ್ರದ್ದೆಲ್ಲ ನಮ್ದು ಬಚ್ಪನ್ ಕಹಾನಿ ಹೇಳುದು ಬೇಡ ನಿಮ್ಗೀಗ. ಬಟ್ ಯಾವ ರೀತಿ ಭಯಂಕರವಾಗಿರುತ್ತೆ ಅನ್ನೋದ್ರ ಎಕ್ಸ್ಪೀರಿಯನ್ಸ್ ನನಗಿದೆ, ಹೀಗಾಗಿ ಹೇಳ್ತಾ ಇದ್ದೀನಿ. ಸೊ ಏನಾದ್ರು ಸಪೋಸ್ ಒಂದು ವೈರ್ ಕನೆಕ್ಟ್ ಮಾಡಿದೀನಿ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ರೆಸಿಸ್ಟೆನ್ಸ್ ಕಮ್ಮಿ ಇರೋದ್ರಿಂದ ಕರೆಂಟ್ ಸಿಕ್ಕಾಪಟ್ಟೆ ಫ್ಲೋ ಆಗುತ್ತೆ. ಯಾಕಂದ್ರೆ ಕರೆಂಟ್ ಸಿಕ್ಕಾಪಟ್ಟೆ ಫ್ಲೋ ಆಯ್ತಂದ್ರೆ I² ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಕರೆಂಟ್ 2 ಹೆಚ್ಚಾದ್ರೇನು ಇದು 4 ಪಟ್ಟು ಹೆಚ್ಚಾಗುತ್ತೆ. ಹೌದಾ? ಸೊ ಈ ರೀತಿಯಾಗಿ ಆಗತ್ತೆ. ಈ ರೀತಿಯಾಗಿ ಆಗೋದ್ರಿಂದ ಸಿಕ್ಕಾಪಟ್ಟೆ ಹೈ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೈ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ ಅಲ್ಲಿರುವಂತಹ ಉಪಕರಣಗಳು ನಾಶ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಸರಿನಾ? ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಐ ಥಿಂಕ್ ಇನ್ನೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಅಂತ ಅನ್ಸುತ್ತೆ. ಸಪೋಸ್ ಯಾವ್ದಾದ್ರು ಟಾಪಿಕ್ ಅನ್ನ ನಾನು ಮಿಸ್ ಮಾಡಿದ್ದೆ ಆಗಿದ್ರೆ ಹಾಕಿ, ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಹೇಗೂ ನಾನು ಲೈವ್ ಬರೋದಿದೆಯಲ್ವಾ ಸಂಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಲೈವ್, ಮ್ಯಾರಥಾನ್ ಲೈವ್ ಬೆಳಿಗ್ಗೆ ಬಂದ್ಕೊಂಡು. ಸೊ ಆ ಲೈವ್ ಅನ್ನು ಯಾರು ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ, ಆ ಲೈವ್ಗೆ ಜಾಯ್ನ್ ಆಗಿ. ಸರಿನಾ? ಸಿಗೋಣ ಮತ್ತೆ. ಅಲ್ಲಿವರೆಗೆನು ಬಾಯ್ ಬಾಯ್.